ಇವತ್ತಿನ ಅತಿಥಿ ನನಗೆ ಬಹಳ ಇಷ್ಟ. ಯಾಕೆ ಅಂದರೆ ಒಂದು ಅವರ ಪ್ರತಿಭೆಗೆ, ಎರಡನೇದು ಅವ್ರನ್ನ ಹೇಗೆ ಪ್ರೆಸೆಂಟ್ ಮಾಡ್ಕೋತಾರಲ್ಲ ಅದಕ್ಕೆ. ಆಮೇಲೆ ಎಲ್ಲರಿಗಿಂತ ಹೆಚ್ಚಾಗಿ ಸಾಧನೆ ಎತ್ತರ ಮೇಲಿದ್ದರೂ ಬೆಳೆದು ಬಂದಿರೋದು ನೆಲದಿಂದಲೇ. ಸರಸ್ವತಿ ಎಲ್ಲರಲ್ಲೂ ಇರ್ತಾರೆ, ಆದರೆ ಅದು ಒಲಿದಾಗ ಅವ್ರಿಗೊಂದು ಹೆಸರು ಬರುತ್ತೆ, ನೀನು ಪ್ರವೀಣನಾಗಬೇಕು ಅಂತ. ಅದೇ ಥರ ಸರಸ್ವತಿಯ ಪುತ್ರ ಹಾಗೂ ಹಲವಾರು ಜನರಿಗೆ ಗುರುಗಳು, ಮಾರ್ಗದರ್ಶಿ ಹಾಗೂ ಒಬ್ಬ ಸ್ನೇಹಿತ, ಗುರು, ತಂದೆ ಎಲ್ಲ ಸ್ಥಾನದಲ್ಲೂ ನಿಂತು 50 ವರ್ಷದ ಬದುಕನ್ನು ಇವತ್ತು ಅವರ 50 ವರ್ಷದ ಬದುಕನ್ನು ನಿಮ್ಮ ಮುಂದೆ ತರಬೇಕು ಅಂತ ಹೇಳಿ ಅವ್ರನ್ನ ನಾನು ಕರ್ಕೊಂಬಂದಿದ್ದೀನಿ. ತಡವಿಲ್ಲದೆ ವೆಲ್ಕಮ್ ಮಾಡೋಣ ಒನ್ ಆ್ಯಂಡ್ ಓನ್ಲಿ ಡಾಕ್ಟರ್ ಪ್ರವೀಣ್ ಗೋಡ್ಖಿಂಡಿ ಸರ್. ನಮಸ್ಕಾರ. ನಮಸ್ಕಾರ ವಿನಾಯಕ್. ಸೋ ಹಂಬಲ್, ಥ್ಯಾಂಕ್ ಯು ಸೋ ಮಚ್ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ಮೈ ಪ್ಲೇಜರ್ ಸರ್. ತಡವಿಲ್ಲದೆ ನಮ್ಮ ಕಾರ್ಯಕ್ರಮದಲ್ಲಿ ಒಂದು ವಾಡಿಕೆ ಇದೆ, ಆ ಕ್ಯಾಮ್ರಾ ನೋಡಿ, ನಾಯಕ ವಿತ್ ವಿನಾಯಕ ಪ್ರಾರಂಭ ಆಗಲಿ ಅಂದರೆ ಶುರು ಮಾಡಿಬಿಡೋದು. ನಾಯಕ ವಿತ್ ವಿನಾಯಕ ಪ್ರಾರಂಭವಾಗಲಿ. ಓಕೆ, ವೆಲ್ಕಮ್ ಬ್ಯಾಕ್. ನಾಯಕ ವಿತ್ ವಿನಾಯಕನಲ್ಲಿ ಆಗಲಿ ಹೇಳಿದಾಗೆ ಪ್ರವೀಣ್ ಗೋಡ್ಖಿಂಡಿ ಅವರು ನಮ್ಮನ್ನು ಈ ದಿವಸ ರಂಜಿಸಬೇಕು, ಅವರ ಒಂದಿಷ್ಟು ಮನದಾಳದ ಕಥೆಗಳನ್ನ ನಮಗೆ ಹೇಳ್ಕೊಳ್ಬೇಕು, ಜೊತೆಗೆ ಅವರ ಬದುಕನ್ನು ಹಂಚ್ಕೋಬೇಕು ಅಂತ ಹೇಳಿ ನಮ್ಮ ಜೊತೆ ಕೂತಿದ್ದಾರೆ. ಅವ್ರು ಯಾರು, ಅವರ ಸಾಧನೆ ಏನು, ಅವ್ರು ನಡೆದು ಬಂದ ಹಾದಿ ಒಂದು ಇಂಟ್ರೊಡಕ್ಷನ್ ಮೂಲಕ ನಿಮ್ಮ ಮುಂದೆ ಬರ್ತಾರೆ. ಬನ್ನಿ ನೋಡ್ಕೊಂಡು ಬರೋಣ. ನಮ್ಮ ಈ ದಿನದ ಗೆಸ್ಟ್ ಪಂಡಿತ್ ಪ್ರವೀಣ್ ಗೋಡ್ಖಿಂಡಿ. ಇವರು ಪ್ರಖ್ಯಾತ ಶಾಸ್ತ್ರೀಯ ಕೊಳಲು ವಾದಕರು. ಹುಟ್ಟಿದ್ದು ಅಕ್ಟೋಬರ್ 28, 1973 ಧಾರವಾಡದಲ್ಲಿ. ತಂದೆ ಪ್ರಸಿದ್ಧ ಗಾಯಕ ಹಾಗೂ ಕೊಳಲು ವಾದಕರಾದ ಪಂಡಿತ್ ವೆಂಕಟೇಶ್ ಗೋಡ್ಖಿಂಡಿ, ತಾಯಿ ಪದ್ಮಜ್ಜ, ಮಡದಿ ಸಾರಿಕಾ ಗೋಡ್ಖಿಂಡಿ ಹಾಗೂ ಮಗ ಷಡ್ಜ ಗೋಡ್ಖಿಂಡಿ. ಎಂಜಿನಿಯರಿಂಗ್ ಪದವೀಧರರಾದ ಇವರು ಬಾಲ್ಯದಿಂದಲೇ ಕೊಳಲಿನ ಕಡೆ ಮೋಹಿತರಾಗಿದ್ರು. ತಮ್ಮ 3ನೇ ವಯಸ್ಸಿನಲ್ಲೇ ಕೊಳಲು ನುಡಿಸಲು ಪ್ರಾರಂಭಿಸಿದ ಇವರು 6ನೇ ವಯಸ್ಸಿನಲ್ಲಿ ಸಾರ್ವಜನಿಕ ಸಮಾರಂಭವೊಂದರಲ್ಲಿ ಕೊಳಲು ನುಡಿಸಿ ಸಭಿಕರ ಮನಗೆದ್ದರು. ತಂದೆಯನ್ನೇ ಗುರುವಾಗಿ ಪಡೆದ ಇವರು ಗಾಯಕಿ ಹಾಗೂ ತಂತ್ರಕಾರಿ ಶೈಲಿಯ ಕೊಳಲು ವಾದನವನ್ನ ಕರಗತ ಮಾಡಿಕೊಂಡರು. ನಂತರ ಹೆಸರಾಂತ ಮೃದಂಗ ವಿದ್ವಾನ್ ಆನೂರು ಅನಂತಕೃಷ್ಣ ಶರ್ಮಾರವರ ಬಳಿ ಲಯ ಮತ್ತು ಲಯಕಾರಿಗಳಲ್ಲಿ ಅಧ್ಯಯನ ಮಾಡಿದ್ರು. ಇವರು ಉಸ್ತಾದ್ ಜಾಕಿರ್ ಹುಸೇನ್, ಡಾಕ್ಟರ್ ಕದ್ರಿ ಗೋಪಾಲನಾಥ್, ಪಂಡಿತ್ ವಿಕ್ರಮ್ ಘೋಷ್, SP ಬಾಲಸುಬ್ರಹ್ಮಣ್ಯಂ, ಲೂಯಿಸ್ ಬ್ಯಾಂಕ್ಸ್, ಡ್ರಮ್ಸ್ ಶಿವಮಣಿ, ಶಂಕರ್ ಮಹದೇವನ್ ಮುಂತಾದ ದಿಗ್ಗಜರೊಡನೆ ಮೈಸೂರು ದಸರಾ, ಹಂಪಿ ಉತ್ಸವ, ಧಾರವಾಡ ಉತ್ಸವ, ಕರಾವಳಿ ಉತ್ಸವ, ದಿಲ್ಲಿ ಅಂತಾರಾಷ್ಟ್ರೀಯ ಕಲಾ ಸಮ್ಮೇಳನ, ಪಂಚಾಕ್ಷರಿ ಗವಾಯಿ ಪುಣ್ಯತಿಥಿ ಸಮ್ಮೇಳನ ಅಷ್ಟೇ ಅಲ್ಲದೆ ಅಮೆರಿಕ, ದುಬೈ, ಸಿಂಗಪುರ್, ಕತಾರ್ ಇನ್ನೂ ಹಲವಾರು ದೇಶ ವಿದೇಶಗಳಲ್ಲಿ ಯಶಸ್ವಿ ಕಾರ್ಯಕ್ರಮಗಳನ್ನು ನೀಡುವುದರ ಜೊತೆಗೆ ಟಿವಿಯಲ್ಲಿ ಪ್ರಸಾರವಾಗುತ್ತಿದ್ದ ಜನಜನಿತ ಎದೆ ತುಂಬಿ ಹಾಡುವೆನು ಮತ್ತು ರಾಗರಂಜಿನಿ ಕಾರ್ಯಕ್ರಮಗಳ ಮೂಲಕ ಮನೆ ಮನೆ ಮಾತಾಗಿದ್ರು. ಇವರು 8 ಅಡಿಯ ಕಾಂಟ್ರಾಬಾಸ್ ಫ್ಲೂಟ್ನಲ್ಲಿ ಹಿಂದೂಸ್ತಾನಿ ಸಂಗೀತವನ್ನು ನುಡಿಸಿದ ಮೊಟ್ಟ ಮೊದಲ ಭಾರತೀಯ. ಜೊತೆಗೆ ಹಿಂದೂಸ್ತಾನಿ ಬಾನ್ಸುರಿ ವಾದನದಲ್ಲಿ ಆಕಾಶವಾಣಿಯ ಅತ್ಯುನ್ನತ ಎ ಟಾಪ್ ಶ್ರೇಣಿ ಪಡೆದ ದಕ್ಷಿಣ ಭಾರತದ ಮೊಟ್ಟ ಮೊದಲ ಕಲಾವಿದ ಮತ್ತು ಅರ್ಜೆಂಟೀನಾದಲ್ಲಿ ನಡೆದ ವಿಶ್ವ ಕೊಳಲು ಸಮ್ಮೇಳನದಲ್ಲಿ ಭಾರತವನ್ನು ಪ್ರತಿನಿಧಿಸಿದ ಮೊಟ್ಟ ಮೊದಲ ಕಲಾವಿದ. ಹಾಗೆ 3 ತಲೆಮಾರಿನ ಕಲಾವಿದರು ಅಂದರೆ ತಂದೆ ಪಂಡಿತ್ ವೆಂಕಟೇಶ್ ಗೋಡ್ಖಿಂಡಿ, ಪ್ರವೀಣ್ ಗೋಡ್ಖಿಂಡಿ ಮತ್ತು ಮಗ ಷಡ್ಜ ಗೋಡ್ಖಿಂಡಿ ಒಂದೇ ವೇದಿಕೆಯಲ್ಲಿ ಏಕಕಾಲಕ್ಕೆ ಕೊಳಲು ವಾದನ ನೀಡಿರುವುದು ಸಹ ದಾಖಲೆಯೇ ಸರಿ. ಸಂಗೀತ ಕ್ಷೇತ್ರದಲ್ಲಿನ ಇವರ ಅಸಂಖ್ಯಾತ ಕೊಡುಗೆಗಳಿಗೆ ಸೂರಮಣಿ, ವೇಣುಗಾನ ಮಹಾರಾಜ, ನಾದನಿಧಿ, ರಾಷ್ಟ್ರ ಚಲನಚಿತ್ರ ಪ್ರಶಸ್ತಿ, ಕೆಂಪೇಗೌಡ ಪ್ರಶಸ್ತಿ, ಉಡುಪಿಯ ಶ್ರೀಕೃಷ್ಣ ಮಠ ಹಾಗೂ ಶೃಂಗೇರಿಯ ಶಾರದಾ ಪೀಠದಿಂದ ಆಸ್ಥಾನ ಸಂಗೀತ ವಿದ್ವಾನ್ ಪ್ರಶಸ್ತಿ ಜೊತೆಗೆ ಇನ್ನೂ ಅನೇಕ ಪ್ರಶಸ್ತಿಗಳನ್ನ ತಮ್ಮ ಮುಡಿಗೇರಿಸಿಕೊಂಡಿದ್ದಾರೆ. ಬನ್ನಿ, ತಮ್ಮ ಸುಮಧುರ ಕೊಳಲು ವಾದನದ ಮೂಲಕ ಲಕ್ಷಾಂತರ ಕಲಾ ರಸಿಕರ ಮನ ಮುಟ್ಟಿರುವ ಕಲಾ ಪ್ರವೀಣ ಪಂಡಿತ್ ಪ್ರವೀಣ್ ಗೋಡ್ಖಿಂಡಿ ಅವರನ್ನ ಲೆಟ್ಸ್ ವೆಲ್ಕಮ್ ಟು ನಾಯಕ ವಿತ್ ವಿನಾಯಕ. ಮೊದಲನೇದಾಗಿ, ನೀವು ತುಂಬ ದೊಡ್ಡ ಒಂದು ಕುಟುಂಬದಿಂದ ಬಂದಂಥವ್ರು ಏನಲ್ಲ, ವೆರಿ ಹಂಬಲ್ ಬಿಗಿನಿಂಗ್ಸ್, ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಹುಟ್ಟಿದಂಥವ್ರು. ಕರ್ನಾಟಕದಲ್ಲಂತೂ ಬೆಳೀಲೇ ಇಲ್ಲ, ಆದರೆ ಕನ್ನಡಿಗರಲ್ಲಿ ನೀವು ಒಂಥರ ನೆಲೆ ಊರ್ಬಿಟ್ಟಿದ್ದೀರ ಅವ್ರ ಮನಸ್ಸಲ್ಲಿ. ಸೊ
ನಿಮ್ಮ ಬದುಕಿನ ಪಯಣವನ್ನು, ಈ 50 ವರ್ಷಗಳ ಪಯಣವನ್ನು ತಮ್ಮ ಬಾಲ್ಯದಿಂದ ಶುರು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ತಮ್ಮ ಬಾಲ್ಯಾವಸ್ಥೆ ಹೇಗಿತ್ತು, ಎಲ್ಲಿತ್ತು ಅದನ್ನ ಹೇಳ್ಬೋದಾ? ನಾನು ಹುಟ್ಟಿದ್ದು ಗದಗ್, ನಮ್ಮ ತಂದೆ ಧಾರವಾಡದವರು. ಸೊ ನಾನು 100% ಕನ್ನಡಿಗಾನೆ. ರಕ್ತದಲ್ಲಿ ಕನ್ನಡತನವನ್ನು ಇಟ್ಕೊಂಡೇ ಬಾಳ್ತಾ ಇದ್ದೀನಿ. ಬೆಳೆದಿದ್ದು ಮಾತ್ರ ಬೇರೆ ಬೇರೆ ಊರಲ್ಲಿ. ನನ್ನ ಪ್ರಾರಂಭಿಕ ಶಿಕ್ಷಣ ಗೋವಾದಲ್ಲಿ ನಡೀತು. ಅದಾದಮೇಲೆ ಪ್ರೈಮರಿ ಸ್ಕೂಲು ಮತ್ತು ಮಿಡ್ಲ್ ಸ್ಕೂಲ್ ಎಲ್ಲನೂ ಹೈದರಾಬಾದಲ್ಲಿ ನಡೀತು. 10th ನಾನು ಹೈದರಾಬಾದಲ್ಲಿ ಓದಿದೆ. ಮಧ್ಯದಲ್ಲಿ 1 ವರ್ಷ ನಾನು ಧಾರವಾಡದಲ್ಲಿ ಬಾಸಲ್ ಮಿಷನ್ ಸ್ಕೂಲಲ್ಲಿ 7th ಗ್ರೇಡ್ ಮಾತ್ರ ಮಾಡಿದ್ದು. 11th and 12th ದಿಲ್ಲಿಯಲ್ಲಿ ಮಾಡಿದೆ. ಸೊ ಹೀಗಾಗಿ ನಾನು ತೆಲುಗು ಮಾತಾಡಬಲ್ಲೆ, ಓದಬಲ್ಲೆ. ಹೈದರಾಬಾದಲ್ಲಿ ಜಾಸ್ತಿ ವರ್ಷ ಇದ್ದಿದ್ದರಿಂದ. ಸೊ ಅಲ್ಲಿಯ ಒಂದು ಅಂದರೆ ನನ್ನ ಫಾರ್ಮೇಷನ್ ಇಯರ್ಸ್ ಏನಿದೆ ಅದೆಲ್ಲ ನಾನು ಹೈದರಾಬಾದಲ್ಲಿ ಕಳೆದಿದ್ದರಿಂದ ತೆಲುಗು ಸಿನಿಮಾ, ತೆಲುಗು ಗೀತೆಗಳು ಅದ್ರ ಹೆಚ್ಚು ಪರಿಚಯ ಇತ್ತು, ಅದರ ಒಡನಾಟ ಇತ್ತು. ಕನ್ನಡದ ಆಗ ನನಗೆ ಕನ್ನಡದ ಭಾವಗೀತೆಗಳಾಗಲಿ, ಸುಗಮ ಸಂಗೀತ ಕ್ಷೇತ್ರ ಆಗಲಿ ಅಥವಾ ಚಿತ್ರರಂಗ ಆಗಲಿ ಅದ್ರ ಬಗ್ಗೆ ಹೆಚ್ಚು ಪರಿಚಯ ಇರಲಿಲ್ಲ. ಆದರೆ ಧಾರವಾಡದ ಸಂಪರ್ಕ ನಿತ್ಯವೂ ಇತ್ತು. ಪ್ರತಿ ವರ್ಷದಲ್ಲಿ 2-3 ಸತಿ ನಾವು ಧಾರವಾಡಕ್ಕೆ ನಮ್ಮ ಅಜ್ಜನ ಮನೆಗೆ ಹೋಗ್ತಾ ಇದ್ವಿ. ಅಲ್ಲಿ ಹಿಂದೂಸ್ತಾನಿ ಸಂಗೀತದ ವಾತಾವರಣದಲ್ಲಿ ನಮ್ಮ ಪಂಡಿತ್ ಬಸವರಾಜ್ ರಾಜಗುರು ಅವರಾಗಿರ್ಬೋದು, ಗಂಗೂಬಾಯಿ ಹಾನ್ಗಲ್ ಅವರಾಗಿರ್ಬೋದು, ಅವರೆಲ್ಲರೂ ನಮ್ಮ ತಂದೆಯವ್ರಿಗೆ ತುಂಬ ಹತ್ತಿರದಿಂದ ಬಲ್ಲವರು. ನಮ್ಮ ತಂದೆ ಅವ್ರ ಜೊತೆ ಹಾರ್ಮೋನಿಯಂ ನುಡಿಸ್ತಾ ಇದ್ರು. ಸೊ ಹಾಗಾಗಿ ಈ ಎಲ್ಲ ಅದ್ಭುತ ದೊಡ್ಡ ದೊಡ್ಡ ಕಲಾವಿದರ, ಹಿಂದೂಸ್ತಾನಿ ಗಾಯಕಿಯರ ಜೊತೆ ನನ್ನ ಬಾಲ್ಯ ನಾನು ಕಳೆದಿದ್ದೇನೆ. ಇದೊಂಥರ ಗ್ರೇಟ್ ಆಪರ್ಚುನಿಟಿ ಅಲ್ವಾ? ಒಂಥರ ಖಂಡಿತ ಎಲ್ರಿಗೂ ಸಿಗ್ಲಾರ್ದು ಇದು. ನಾನು ಮೈ ಗ್ರೇಟೆಸ್ಟ್ ಫಾರ್ಚೂನ್ ವಾಸ್ ನನ್ನ ಗುರು ನಮ್ಮ ತಂದೆ ಪಂಡಿತ್ ವೆಂಕಟೇಶ್ ಗೋಡ್ಖಿಂಡಿ ಅವರು 24 ಗಂಟೆ ನನ್ನ ಜೊತೆನೇ ಇರ್ತಾ ಇದ್ರು ಗುರುಗಳು. ಹಾಗಾಗಿ ನಾನು ಹುಡ್ಕೊಂಡು ಹೋಗೋ ಪರಿಸ್ಥಿತಿ ಡೌಟ್ ಇದ್ರೆ ಅಲ್ಲೇ ಕೇಳ್ಬೋದಿತ್ತು. ಸೊ ನನ್ನ ನನ್ನ ಬಾಲ್ಯ ಯಾವತ್ತೂ ಬರೀ ಈ ಪ್ರಶ್ನೆ ಉತ್ತರ, ಸಂಗೀತದ ಬಗ್ಗೆ, ಸಂಗೀತದ ವಾತಾವರಣದಲ್ಲೇ ಬೆಳೆದಿದ್ದು ನಾನು. ಸೊ ದಿನನಿತ್ಯವೂ ಅದೇ ಇತ್ತು ನಾನು. ದಟ್ ವಾಸ್ ಮೈ ಚೈಲ್ಡ್ಹುಡ್. ಸೊ ನೀವು ಬೇರೆ ಬೇರೆ ಊರುಗಳಲ್ಲಿ ಯಾಕೆ ಬೆಳೆದ್ರಿ ಅನ್ನೋದಕ್ಕೆ ಬಂದಾಗ, ನಿಮ್ಮ ತಂದೆ ಆಲ್ ಇಂಡಿಯಾ ರೇಡಿಯೋನಲ್ಲಿದ್ದರು. ನನ್ನ ಮುಂದಿನ ಪ್ರಶ್ನೆ ಏನು ಅಂದರೆ, ಈ ಬೆಳಗ್ಗೆ ಆಲ್ ಇಂಡಿಯಾ ರೇಡಿಯೋನಲ್ಲಿ ಕ್ಲಾಸಿಕಲ್ ಪರ್ಫಾರ್ಮೆನ್ಸಸ್ ಬರ್ತಾ ಇತ್ತಲ್ಲ, ಹೌದು, ಅದಕ್ಕೂ ನಿಮ್ಮ ತಂದೆಗೆ ಏನಾದ್ರು ನಂಟುಂಟಾ? ಅಲ್ಲ, ಅಂದರೆ ಅವರು ಯಾವ್ಯಾವ ಸ್ಟೇಷನಲ್ಲಿ ಕೆಲಸ ಮಾಡಿದ್ರು ಅಲ್ಲೆಲ್ಲ ಸಂಗೀತಕ್ಕೋಸ್ಕರ ಬೆಳಗಿನ ಜಾವಕ್ಕೆ ಒಂದು ಸಿಗ್ನೇಚರ್ ಟ್ಯೂನ್ ಅಂತ ಕ್ರಿಯೇಟ್ ಮಾಡಿದ್ರು ಇಂಡಿವಿಜುವಲ್ ಆಗಿ ಪ್ರತಿಯೊಂದು ಸ್ಟೇಷನ್ಗೂ. ಪ್ಲಸ್ ಬೆಳಗಿನ ಜಾವ ಬರ್ತಿರುವಂಥ ಎಲ್ಲ ಡಿವೋಷ್ನಲ್ ಸಾಂಗ್ಸನ್ನು ಹೊಸ ಕಂಪೋಸಿಷನ್ಸನ್ನು ಸೀರೀಸ್ ಬೇರೆ ಬೇರೆ ಥರ ಮಾಡಿ, ಗೀತ ರಾಮಾಯಣ ಕನ್ನಡದಲ್ಲಿ, ಗೀತ ಕೃಷ್ಣ ಕಥಾ, ಗೀತ ಶಿವಕಥಾ ಅಂತ ಇವೆಲ್ಲ 52 ಎಪಿಸೋಡು, 102 ಎಪಿಸೋಡು, ಈ ಥರ ಮ್ಯೂಸಿಕಲ್ ಅವನ್ನೆಲ್ಲ ಮಾಡಿದ್ರು. ಅದು ಮೊದಲಿಂದನೂ ಮಾಡ್ತಾನೆ ಇದ್ರು ಅವರು. ಸೊ ಹಾಗಾಗಿ ಅದು ಒಂದಿತ್ತು. ಜೊತೆಗೆ ನಮ್ಮ ವಿವಿಧ ಭಾರತಿಯಿಂದ ಬರ್ತಿರೋವಂಥ ಸಂಗೀತ ಸರಿತ ಆಗಿರ್ಬೋದು ಅಥವಾ ಬೇರೆ ಶಾಸ್ತ್ರೀಯ ಸಂಗೀತದ ಅಪ್ಪ ರೇಡಿಯೋದಲ್ಲಿ ಇದ್ದಿದ್ದರಿಂದ ಬೆಳಿಗ್ಗೆ 6 ಗಂಟೆಗೆ ಶುರು ರೇಡಿಯೋ. ಆ್ಯಂಡ್ ಅವಾಗ ಟೆಲಿವಿಷನ್ ಅಷ್ಟೊಂದು ಬಂದಿರಲಿಲ್ಲ. ನಮ್ಗೆ ಟೆಲಿವಿಷನ್ ಸಿಕ್ಕಿದ್ದೆ ಆಮೇಲೆ 84-85 ಇಸ್ವಿ. ಅಲ್ಲಿವರೆಗೂ ರೇಡಿಯೋನೇ, ಬೆಳಗಿಂದ ರಾತ್ರಿವರೆಗೂ ರೇಡಿಯೋ. ನಮ್ಮ ಅಜ್ಜನೂ ಫುಲ್ ರೇಡಿಯೋ ಫ್ಯಾನು, ನಮ್ಮ ತಂದೆನೂ ರೇಡಿಯೋ ಫ್ಯಾನು. ಆ್ಯಂಡ್ ದ್ಯಾಟ್ ವಾಸ್ ಆ್ಯಕ್ಚುಲಿ ಅ ಮೀಡಿಯಮ್ ಫಾರ್ ಅಸ್ ಟು ಲರ್ನ್. ಅದ್ಭುತವಾದ ಕಲಾವಿದರು ಯಾವುದೋ ಮೂಲೆಯಲ್ಲಿ ಕೂತ್ಕೊಂಡು ಹಾಡಿರೋ ರೆಕಾರ್ಡಿಂಗನ್ನು ನಾವು ರೇಡಿಯೋದಲ್ಲಿ ಕೇಳಿಬಿಟ್ಟು ಅದ್ರ ಬಗ್ಗೆ ನಮ್ಮ ವಾರಾನ್ಗಟ್ಲೆ ಚರ್ಚೆ ನಡೆಯೋದು. ಅವ್ರು ಹಿಂಗೆ ಹಾಡಿದ್ರಲ್ಲ, ಹಿಂಗೆ ಹಾಡ್ಬೋದಾ, ಈ ರಾಗ ಇದು ಹಿಂಗಿದೆಯಾ ಹಂಗಿದೆಯಾ ಅಂತೆಲ್ಲ. ಸೊ ರೇಡಿಯೋ ವಾಸ್ ಅ ಲರ್ನಿಂಗ್ ಟೂಲ್ ಫಾರ್. ಇವಾಗ ಇಂಟರ್ನೆಟ್ ಎಲ್ಲರಿಗೂ ಮೊಬೈಲಲ್ಲೇ ಸಿಕ್ಬಿಡುತ್ತೆ. ಚಿಕ್ಕ ಮಕ್ಕಳಿಗೆ ಏನೇ ಹಳೇದು ಬೇಕಂದ್ರೂ ಅವ್ರಿಗೆ ಯಾವುದೇ ಉಸ್ತಾದು, ಯಾವುದೇ ಪಂಡಿತ್ಜಿ ಹಾಡಿದ್ದನ್ನು ಹುಡುಕ್ಬೇಕು ಅಂದ್ರೆ ಸಿಕ್ಬಿಡುತ್ತೆ. ನಮಗೆ ಅಷ್ಟು ಈಸಿಯಾಗಿ ಸಿಗ್ತಾ ಇರಲಿಲ್ಲ. ನಮ್ಮ ಅವ್ರಿಗೆ ಇನ್ನೂ ಕಷ್ಟ ಇತ್ತು. ಅವ್ರಿಗಿಂತ ನಮಗೆ ಸ್ವಲ್ಪ ಸುಲಭ ಆಯಿತು, ಯಾಕೆಂದರೆ ಆಮೇಲೆ ಕ್ಯಾಸೆಟ್ಟು ಇದೆಲ್ಲ ಸಿಗ್ತಾ ಇತ್ತು. ಬಟ್ ಅದೇ ನನ್ನ ಅಡ್ವಾಂಟೇಜ್ ಇದ್ದಿದ್ದು, ಎಲ್ಲ ಖ್ಯಾತನಾಮರು ನಮ್ಮ ತಂದೆಯ ಬಂಧು ಬಳಗದಲ್ಲೇ ಇರ್ತಾಯಿದ್ರು. ಅಂದರೆ ಅವರ ಕ್ಲೋಸ್ ಫ್ರೆಂಡ್ಸಲ್ಲಿದ್ದರು. ಹಾಗಾಗಿ ಮನೆಯಲ್ಲಿ ರಾತ್ರಿ ಎಲ್ಲ ಬೈಠಾಕ್ ನಡೆಯೋದು. 9 ಗಂಟೆಗೆ ಊಟ ಗೀಟ ಮಾಡ್ಕೊಂಡು ಕೂತ್ಕೊಂಡ್ರೆ 2 ಗಂಟೆ 3 ಗಂಟೆವರೆಗೂ ನಾನು ನಮ್ಮ ಅಣ್ಣ ಕೂತ್ಕೊಂಡು ಅದು ಇಡೀ ಕಾರ್ಯಕ್ರಮ ಅಷ್ಟೂ ಕೇಳ್ತಾಯಿದ್ವಿ. ಅಂದರೆ ನಿಕಟವಾಗಿ ಹತ್ತಿರದಲ್ಲಿ ಹಿಂಗೆ ಕೂತ್ಕೊಂಡು ಎಲ್ಲ ಆಲ್ಸೋ ಒಂದು ಸೌಭಾಗ್ಯ ನಮ್ಮದಾಗಿತ್ತು. ಕಿರಣ್ ಅವರು, ತಮ್ಮ ಬ್ರದರ್, ಅವರು ಕೂಡ ಪರ್ಕಷನಿಸ್ಟ್, ತಬ್ಲಾ ನುಡಿಸ್ತಾರೆ ಅವರು. ಸೊ ಒಂಥರ ಇಡೀ ಕುಟುಂಬನೇ ಒಂಥರ ಸಂಗೀತದಲ್ಲಿ ತೊಡಗಿಸ್ಕೊಂಡಿದ್ದಂಥದ್ದು. ಹೌದು. ಬಟ್ ಕೊಳಲು ಗೊತ್ತು, ಬಟ್ ಸಿಂಗಿಂಗ್ ಬಗ್ಗೆ ನಿಮ್ಗೆ ಯಾವಾಗಲಾದ್ರು ಒಲವು ಹುಟ್ಟಿದ್ದು, ಕಲ್ತಿದ್ದು ಏನಾದರೂ ಉಂಟಾ? ಅಂದರೆ ನಮ್ಮ ತಂದೆ ಮೂಲತಃ ಅವರು ಹಾರ್ಮೋನಿಯಂ ವಾದಕರು. ಬಟ್ ಆಮೇಲೆ ಅವರು ಪ್ರೊಬ್ಯಾಬ್ಲಿ ಇಂಡಿಯಾದ ಏಕೈಕ ಕಲಾವಿದ, ಹಾಡಿನಲ್ಲಿ ಕ್ಲಾಸಿಕಲ್ ವೋಕಲ್ ಮತ್ತು ಕ್ಲಾಸಿಕಲ್ ಫ್ಲೂಟ್ ಎರಡೂದ್ರಲ್ಲೂ A ಗ್ರೇಡ್ ಪಡೆದಂಥ ಏಕೈಕ ಕಲಾವಿದರು.
ಸೊ ಅವ್ರಿಗೆ ಆಸೆ ಇತ್ತು ನಾನು ಹಾಗೆ ಗಾಯನ ಮತ್ತು ಕೊಳಲು ಎರಡೂ ಮಾಡಬೇಕು ಅಂತ. ಜೊತೆಗೆ ಅವರು ಗಾಯಕಿ ಪದ್ಧತಿಯನ್ನು ಬೆಳೆಸ್ಕೊಂಡು ಬಂದಿಂತವ್ರು, ಕೊಳಲಿನಲ್ಲಿ ಹಾಡಬೇಕು ಅಂತ. ವಿ ಶುಡ್ ಸಿಂಗ್ ಥ್ರೂ ದ ಫ್ಲೂಟ್ ಅಂತ ಯಾವತ್ತೂ ಹೇಳೋರು. ಸೊ ನನ್ನ ಪಾಠ ಮಾಡಬೇಕಾದ್ರೂ ಅವರು ಆ ಫ್ರೇಸನ್ನು ಹಾಡಿ ನನ್ನ ಹತ್ರ ಹಾಡಿಸಿ ಆಮೇಲೆ ಕೊಳಲಲ್ಲಿ ನುಡಿಸ್ತಾಯಿದ್ರು. ಸೊ ಅವ್ರ ಶಿಕ್ಷಣ ಪದ್ಧತಿ ಹೆಂಗಿತ್ತು ಅಂದರೆ, ನೀನೇನು ನುಡಿಸ್ತೀಯಾ ಅದನ್ನು ಹಾಡ್ಲಿಕ್ಕೆ ಬರಬೇಕು, ಏನು ಹಾಡ್ತೀಯಾ ಅದು ನುಡಿಸ್ಲಿಕ್ಕೆ ಬರಬೇಕು. ಇದು ನಿಜವಾದ ಗಾಯಕಿ ಪದ್ಧತಿ ಅಂತ ಅವರು. ಸೊ ಹಾಗಾಗಿ ನಾನು ಗಾಯನವನ್ನು ಕಲಿತೆ, ಹಾರ್ಮೋನಿಯಂ ನುಡಿಸೋದನ್ನು ಕಲಿತೆ. ಅವ್ರನ್ನ ನೋಡಿ ಕಂಪೋಸಿಂಗ್ ಅಂದರೆ ಏನು, ಹೇಗೆ ಕಂಪೋಸ್ ಮಾಡೋದು, ಸಾಹಿತ್ಯಕ್ಕೆ ಸ್ವರಗಳನ್ನ ಹೇಗೆ ಸೇರಿಸೋದು ಅದನ್ನು ಕೂಡ ಕಲಿತೆ. ಫ್ಯಾಂಟಾಸ್ಟಿಕ್. ನಿಮ್ಮ ತಂದೆ ನಿಮ್ಗೆ ಹೇಳ್ಕೊಟ್ಟಂಥ ಮೊದಲನೇ ಫ್ಲೂಟ್ ಪೀಸನ್ನ ನಮಗೆ ಕೇಳಿಸ್ಬೋದಾ ತಾವೀಗ? ರಾಗ್ ಭೂಪ್ ಅಂತ, ಇದನ್ನ ಫಸ್ಟ್ ಅವ್ರು ಕಲಿಸಿದ್ದು. ನಾನು ಶುರುವಾತಿಗೆ ಉದ್ದು ಕೊಳಲಲ್ಲಿ ನುಡಿಸ್ತಾ ಇದ್ದೆ. ಚಿಕ್ಕವನು ಅವಾಗ 3ನೇ ವಯಸ್ಸಿನಲ್ಲಿ ಪ್ರಾರಂಭ ಮಾಡಿದ್ದು ಕೊಳಲು ನುಡ್ಸಕ್ಕೆ. 6ನೇ ವಯಸ್ಸಿನಲ್ಲಿ ಮೊದಲನೇ ಕಚೇರಿ. ಸೊ ಆವಾಗ ಇದನ್ನೇ ನುಡಿಸಿದ್ದು ನಾನು. ಸೊ ಸ್ಟ್ರೈಟ್ ಫ್ಲೂಟನ್ನು ಕೊಟ್ಟಿದ್ರು. ಅಂದರೆ ಇದು ಸೈಡ್ ಫ್ಲೂಟಲ್ಲಿ ಬ್ಲೋಯಿಂಗ್ ಗ್ರಿಪ್ ಸಿಗೋದು ಸ್ವಲ್ಪ ಕಷ್ಟ. ಸ್ಟ್ರೈಟ್ ಫ್ಲೂಟ್ ಆದರೆ ಈಸಿಲಿ ಅದರಲ್ಲಿ ಸೌಂಡ್ ಬಂದ್ಬಿಡುತ್ತೆ. ಹಾಗಾಗಿ ಅದರಿಂದ ಪ್ರಾರಂಭ ಮಾಡಿದ್ದೆ. ಅದರಿಂದ ಶುರು ಮಾಡಿ ಆಮೇಲೆ ಸ್ಟ್ರೈಟ್ ಫ್ಲೂಟ್ಸ್, ಇದನ್ನು ಅಡ್ಕೊಳ್ಳೋದು ಅಂತ ನಾವೇನು ಹೇಳ್ತೀವಿ, ಇದನ್ನು ನುಡ್ಸೋಕ್ಕೆ ಶುರು ಮಾಡಿ, ಮತ್ತು ಅದರಲ್ಲಿ ಬೇರೆ ಬೇರೆ ರಾಗ, ಈ ಭೂಪ್ ಆದಮೇಲೆ ಹಂಸಧ್ವನಿ, ಆಮೇಲೆ ಮಾಲ್ಕೌಸ್, ಈ ಥರದ್ದೆಲ್ಲ 5 ಸ್ವರ ಇರೋದು ರಾಗಗಳನ್ನ ಮೊದಲು ಹೇಳ್ಕೊಟ್ರು. ಆಮೇಲೆ ನಿಧಾನಕ್ಕೆ ಒಂದೊಂದೇ ದೊಡ್ಡ ರಾಗಗಳನ್ನ ಕಲಿಯೋಕ್ಕೆ ಶುರು ಮಾಡಿದೆ. ನನಗೆ ಒಂದು ಕ್ಯೂರಿಯಾಸಿಟಿ ಇದೆ. ಫ್ಲೂಟ್ ಅಂದರೆ ಬ್ಯಾಂಬೂ. ಅದು ಆ ಬ್ಯಾಂಬೂನಲ್ಲಿ ಇಷ್ಟು ಬ್ಯೂಟಿಫುಲ್ ಆಗಿ ಸೌಂಡಿಂಗ್ ಬರೋದಕ್ಕೆ ಕಾರಣ ಏನು? ಫ್ಲೂಟ್ನ ಸೈನ್ಸ್ ಏನು ಬೇಸಿಕಲಿ? ಅದಕ್ಕೊಂದು ಥಿಯರಿ ಇದೆ, ಒಂದು ಕಥೆ ಇದೆ, ದಂತಕಥೆ. ಕಾಡಿನಲ್ಲಿ ಬಂಬು ಬಿದಿರು ಉದ್ದಕ್ಕೆ ಬೆಳೆಯುತ್ತಲ್ಲ, ಅದ್ರ ಮೇಲೆ ಯಾವುದೋ ವುಡ್ ಪೆಕ್ಕರು ಅಥವಾ ಆ ಥರ ಪಕ್ಷಿ ಯಾವುದೋ ಒಂದು ಹೋಗಿ ಅದಕ್ಕೊಂದು ರಂಧ್ರ ಸೃಷ್ಟಿ ಮಾಡುತ್ತೆ. ಆ ರಂಧ್ರದಲ್ಲಿ ಗಾಳಿ ಜೋರಾಗಿ ಬೀಸಿದಾಗ ಆಟೋಮೆಟಿಕ್ ಆಗಿ ಅದು ವಿಸಿಲ್ ಥರ ಸೌಂಡ್ ಮಾಡುತ್ತೆ. ಅದು ಮನುಷ್ಯನಿಗೆ ಪ್ರೇರಣೆ. ಸೊ ಎಲ್ಲ ಒಂದು ಕಡೆ ನಾನು ವೈಯಕ್ತಿಕವಾಗಿ ನಂಬೋದೇನೆಂದರೆ, ಈ ಬಿದಿರು, ಈ ಬ್ಯಾಂಬೂ ಏನಿದೆ, ಇದು ಕಂಪ್ಲೀಟ್ಲಿ ನ್ಯಾಚುರಲ್. ಇದಕ್ಕೇನು, ಈಗ ನೀವು ಇನ್ಸ್ಟ್ರೂಮೆಂಟ್ ನೋಡಿದ್ರೆ ಇದಕ್ಕೆ ಯಾವುದೇ ರೀತಿಯ ತಂತಿ ಇಲ್ಲ, ಚರ್ಮ ಇಲ್ಲ, ಟ್ಯೂನ್ ಮಾಡೋದಕ್ಕೇನೂ ಇಲ್ಲ. ಇರೋದ್ರೂ ಈ ರಂಧ್ರಗಳು, ನಮ್ಮ ಉಸಿರು, ಇಷ್ಟರ ಮೇಲೇ ಅದು ಶ್ರುತಿ ಶುದ್ಧವಾಗಿ ನುಡಿಸ್ಬೇಕು, ಅದು ಮನಮೋಹಕವಾಗಿ ಇರಬೇಕು. ಸೊ ಇದು ಪ್ರೊಬ್ಯಾಬ್ಲಿ ಬಿಕಾಸ್ ಇಟ್ ಇಸ್ ನ್ಯಾಚುರಲ್, ಅದು ಎಲ್ಲರ ಹೃದಯ ಸ್ಪರ್ಶಿ ಆಗತ್ತೆ, ಎಲ್ರಿಗೂ ಮನ ಮುಟ್ಟುತ್ತೆ. ಈಗ ದಾರಿಯಲ್ಲಿ ಹೋಗ್ತಾ ಇರೋ ಯಾರೋ ಒಬ್ಬ ಬಲೂನ್ ಮಾರೋನ್ ಕೂಡ ಕೊಳಲು ನುಡಿಸಿದ್ರೆ ಒಂದು ಕ್ಷಣ ಎಲ್ಲರೂ ಆ ಕಡೆ ಗಮನ ಹರಿಸ್ತಾರೆ. ಯಾಕೆಂದರೆ ಆ ಗುಣಧರ್ಮ ಆ ವಾದ್ಯದ್ದು ಅಂತ ನಾನು ನಂಬಿದ್ದೇನೆ. ಬಟ್ ಅದ್ರ ಜೊತೆಗೆ ನೋಡೋಕೆ ಭಾಳ ಸಿಂಪಲ್ ಆಗಿದೆ, ಬಟ್ ಶ್ರುತಿ ಶುದ್ಧವಾಗಿ ನುಡಿಸ್ಬೇಕು ಅಂತ ಪ್ರಾಣ ತೆಗೆದುಬಿಡುತ್ತದು. ನೀವು ಹೇಳ್ತಾ ಇದ್ರಿ ನೀವು ಬೆಳೆದಿದ್ದೆಲ್ಲ ಇನ್ ಗೋವಾ, ಹೈದರಾಬಾದ್ ಈ ಥರ ಊರುಗಳಲ್ಲಿ. ಆದರೆ ಕರಿಯರ್ ಅಂತ ಬಂದಾಗ ನೀವು ಬೆಂಗಳೂರು ಕಡೆ ಬರ್ತೀರಾ. ನೀವು ಬೆಂಗಳೂರನ್ನ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ? ಇಲ್ಲಿ ಬಂದಾಗ ನಿಮ್ಮ ಎಸ್ಟಾಬ್ಲಿಷ್ಮೆಂಟ್ ಆಸ್ ಅ ಮ್ಯೂಸಿಕ್ ಡೈರೆಕ್ಟರ್ ಅಥವಾ ಮ್ಯೂಸಿಷಿಯನ್ ಆಗಿ ಹೇಗಾಯಿತು? ಅಂದರೆ ನಾನು ಬೆಂಗಳೂರು ಬರೋದಕ್ಕೆ ಒಂದು ಕಾರಣ, ನಾನು ಇಂಜಿನಿಯರಿಂಗ್ ಮುಗಿಸಿದ ಮೇಲೆ IT ಹಬ್ ಇಲ್ಲೇ, ಆವಾಗ IT ಬೂಮ್ ಇತ್ತು 90s. ಓಕೆ. ಸೊ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಮುಗಿಸಿದೆ ನಾನು. ಧಾರವಾಡದಲ್ಲೇ ಮಾಡ್ತಾ ಇದ್ದು 4 years ಇಂಜಿನಿಯರಿಂಗ್. ಸೊ ಬ್ಯಾಂಗ್ಳೂರ್ ವಾಸ್ ಅ ನ್ಯಾಚುರಲ್ ಚಾಯ್ಸ್. ಅದ್ರ ಜೊತೆಗೆ ನನಗೆ ಸುಮಾರು ಜನ ಅಷ್ಟೊತ್ತಿಗೆ ಇಲ್ಲಿ ಮ್ಯೂಸಿಕ್ ಡೈರೆಕ್ಟರ್ಸು, ಅರೇಂಜರ್ಸು ಎಲ್ಲರೂ ಸ್ವಲ್ಪ ಪರಿಚಯ ಆಗಿದ್ದರು. ಮುಖ್ಯವಾಗಿ NS ಪ್ರಸಾದ್, ಮ್ಯಾಂಡೋಲಿನ್ ಪ್ಲೇಯರ್. ಅವರು ಧಾರವಾಡಕ್ಕೆ ಒಂದು ಯಾವುದೋ ಪ್ರೋಗ್ರಾಮಿಗೆ ಬಂದಾಗ ಅವ್ರು ಕಾರ್ಡ್ ಕೊಟ್ಬಿಟ್ಟು, ನೀನು ಬೆಂಗಳೂರಿಗೆ ಬಾ, ನಂಗೆ ಫೋನ್ ಮಾಡು ಅಂತ ಹೇಳಿದ್ರು. ಬಾಬಿ ಅಂಕಲ್ ಹಿ ವಾಸ್ ರಿಯಲಿ ಇಂಪ್ರೆಸ್ಡ್ ಬೈ ಮೈ ಫ್ಲೂಟ್ ಪ್ಲೇಯಿಂಗ್. ಆಮೇಲೆ ಅವಾಗ ಆಗಿನ ಸಮಯದಲ್ಲಿ ಇಲ್ಲಿ ಹಿಂದೂಸ್ತಾನಿ ಕೊಳಲು ವಾದಕರು ಯಾರು ಇರಲಿಲ್ಲ. ಆಮೇಲೆ ಅವ್ರ ಬ್ರದರು ಕೂಡ ಮುರಳಿ ಅಂಕಲ್ ಅವರು ಕರ್ನಾಟಕ ನುಡಿಸ್ತಾ ಇದ್ರು, ಬಟ್ ರೆಕಾರ್ಡಿಂಗಲ್ಲಿ ಅವರೊಬ್ಬರೇ ಇದ್ದಿದ್ದು. ಸೊ ಇಲ್ಲಿ ಕೊಳಲಿಗೆ ಡಿಮಾಂಡ್ ಇತ್ತು. ಹಾಗಾಗಿ ಪ್ರಸಾದ್ ಅವರು, ಆಮೇಲೆ ನಮ್ಮ ತಬ್ಲಾ ವೇಣುಗೋಪಾಲ್ ರಾಜು ಅವ್ರ ತಂದೆ
ಸೀತಾರಾಮ್ ರಾಜು ಅವರು ಎಲ್ಲ ಅವ್ರ ಕಾರ್ಡ್ ಕೊಟ್ಟಿದ್ರು. ನೀನು ಚೆನ್ನಾಗಿ ನುಡಿಸ್ತೀಯಾ, ನೀನು ಬೆಂಗಳೂರಿಗೆ ಬಾ, ನಮ್ಮ ಸ್ಟುಡಿಯೋದಲ್ಲಿ ನಿಂಗೆ ಕೆಲಸ ಕೊಡ್ತೀನಿ ಅಂತ. ಸೊ ನಾನು ಬಂದು ಹೊಸ್ತರಲ್ಲಿ ಅವ್ರನ್ನೆಲ್ಲ ಅಪ್ರೋಚ್ ಮಾಡಿದೆ. ಈ ಥರ ಬಂದಿದ್ದೀನಿ, ಇಂಟರ್ವ್ಯೂ ಕೊಡಬೇಕು ಅಂತ ಬಂದಿದ್ದೀನಿ, ಮೋಟೋರೋಲಾ ಅಲ್ಲಿಲ್ಲೆಲ್ಲ ಕೆಲವು ಕಡೆ ಆಫರ್ಸ್ ಇದೆ ನನಗೆ, ಇನ್ನು ಸ್ವಲ್ಪ ಟೈಮ್ ಇತ್ತು ಅಂತ ಬಂದೆ ಸರ್ ಮೀಟ್ ಮಾಡೋಕ್ಕೆ ಅಂತ. ಅಲ್ಲಿ ಯಾವುದೋ ರೆಕಾರ್ಡಿಂಗ್ ನಡೀತಾ ಇತ್ತು, ತಂದಿದ್ದೀಯಾ ಫ್ಲೂಟು ನುಡಿಸು ಅಂತ ಶುರು ಮಾಡಿದ್ರು. ಮಾರುತಿ ಅಂತ ಒಬ್ಬರು ಮ್ಯೂಸಿಕ್ ಡೈರೆಕ್ಟರ್ ಇದ್ದರು, ಅವ್ರ ರೆಕಾರ್ಡಿಂಗಲ್ಲಿ ಸುಮ್ಮನೆ ಆಡಿಷನ್ ಥರ ಮಾಡಿದ್ರು. ಎಲ್ಲರೂ ಎವ್ರಿಬಡಿ ವಾಸ್ ಇಂಪ್ರೆಸ್ಡ್. ಬಿಕಾಸ್ ನಂದು ಏನಾಗಿತ್ತು, ನಾನು ಹೇಳಿದ್ನಲ್ಲ, ನನ್ನ ಫಾರ್ಮೇಟಿವ್ ಟ್ರೈನಿಂಗ್ ಎಷ್ಟು ಸ್ಟ್ರಾಂಗ್ ಆಗಿತ್ತು ಅಂದರೆ, ನೋಟೇಷನ್ ಬರೀಬಲ್ಲೆ, ಆಮೇಲೆ ಲೈಟ್ ಮ್ಯೂಸಿಕ್ದು ಸ್ವಲ್ಪ ಮಟ್ಟಿಗೆ ಕಾರ್ಡ್ಸು ಅರೇಂಜ್ಮೆಂಟ್ಸು ಇದು ಅರ್ಥ ಆಗ್ತಾ ಇತ್ತು, ಆ್ಯಂಡ್ ಕ್ರಿಯೇಟಿವ್ ಇತ್ತು ಮೈಂಡು. ಸೊ ಹಾಗಾಗಿ ರೆಕಾರ್ಡಿಂಗ್ ಸೆಷನಲ್ಲಿ ನಾನು ಬೇಗ ಅದರಲ್ಲಿ ಬ್ಯುಸಿ ಆಗಿಬಿಟ್ಟೆ. ಆಮೇಲೆ ಹಾಗೆ ನೋಡೋಕ್ಕೆ ಹೋದರೆ ಆಗಿನ ಸಮಯದಲ್ಲಿ ಒಬ್ಬ ಇಂಜಿನಿಯರ್ ಎಷ್ಟು ಗಳಿಸ್ಬೋದಿತ್ತು ಅದಕ್ಕಿಂತ ಜಾಸ್ತಿ ನನಗೆ ರೆಕಾರ್ಡಿಂಗಲ್ಲೇ ಬರೋಕ್ಕೆ ಶುರು ಆಯಿತು ದುಡ್ಡು. ಸೊ ಆವಾಗ ನಾನು ತಂದೆ ಕೇಳಿದೆ, ನಾನು ಐ ಆಮ್ ವೆರಿ ಹ್ಯಾಪಿ ಹಿಯರ್ ಅಂತ. ಸೊ ಅವ್ರು ಹೇಳಿದ್ರು, ಆಯಿತು, 1-2 ವರ್ಷ ನೀನು ರೆಕಾರ್ಡಿಂಗ್ ಇಂಡಸ್ಟ್ರಿಯಲ್ಲೇ ಕೆಲಸ ಮಾಡು, ನಿಂಗೆ ಸಮಾಧಾನ ಇಲ್ಲ, ನಿನಗೇನೋ ಕಷ್ಟ ಆಯಿತು ಅಂದರೆ ದೆನ್ ಯು ಆಲ್ವೇಸ್ ಹ್ಯಾವ್ ಯುವರ್ ಇಂಜಿನಿಯರಿಂಗ್ ಡಿಗ್ರಿ ಟು ಫಾಲ್ ಬ್ಯಾಕ್ ಆನ್ ಅಂತ. ಸೊ ಹಾಗೆ ಶುರು ಆಗಿದ್ದು. ದೆನ್ ಗಾಡ್ ಹ್ಯಾಸ್ ಬಿನ್ ಕೈಂಡ್, ದೇರ್ ವಾಸ್ ನೋ ಲುಕ್ಕಿಂಗ್ ಬ್ಯಾಕ್. ಸಿನಿಮಾ ಕ್ಷೇತ್ರದಲ್ಲೂ ಕೆಲಸ ಮಾಡಿದೆ. ಹಂಸಲೇಖ ಅವರು, ಸಾಧು ಕೋಕಿಲ ಅವರು, ಎಲ್ಲರ ಜೊತೆನೂ ನಾನು ಆ್ಯಸ್ ಅ ಫ್ಲೂಟಿಸ್ಟ್ ಕೆಲಸ ಮಾಡಿದೆ. ಆಮೇಲೆ ಗ್ರ್ಯಾಜುವಲಿ ಅರೇಂಜ್ಮೆಂಟ್ ಮಾಡೋಕ್ಕೆ ಶುರು ಮಾಡಿದೆ. ಪುತ್ತೂರು ನರಸಿಂಹ ನಾಯಕ್ ಅವ್ರ ರೆಕಾರ್ಡಿಂಗಿಗೆ ಅದಕ್ಕೆ ಮ್ಯೂಸಿಕ್ ಬ್ಯಾಕ್ಗ್ರೌಂಡ್ಸ್ ಎಲ್ಲ ಅರೇಂಜ್ ಮಾಡೋದು, ಜಯಶ್ರೀ ಅರವಿಂದ್ ಅವ್ರದ್ದು, ಅಶ್ವಥ್ ಅವ್ರದ್ದು ಕೆಲವು ಆಲ್ಬಮ್ಸಿಗೆ ಅರೇಂಜ್ಮೆಂಟ್ ಮಾಡಿದ್ದೀನಿ. ಸೊ ಆ ಥರ ಪ್ರೋಗ್ರೆಷನ್ ಆಯಿತು. ಯಾವುದೋ ಒಂದು ನಾನು 1995 ನಾನು ಬೆಂಗಳೂರಿಗೆ ಬಂದದ್ದು. ನಾನು 1999 ರಾಗ್ ರಂಗ್ ನಂದು ಫಸ್ಟ್ ಫ್ಯೂಷನ್ ಜುಗಲ್ಬಂದಿ ಆಲ್ಬಮ್ ಮಾಡಿದೆ. ಸೊ ದ್ಯಾಟ್ ವಾಸ್ ಮೈ ಫಸ್ಟ್ ಮೇಜರ್ ಕಂಪೋಸರ್ ಆ್ಯಸ್ ಅ ಕಂಪೋಸರ್. ಸೊ ಹಾಗೆ ಅಲ್ಲಿಂದ ಒಂದೊಂದೇ ನನ್ನ ಎಲ್ಲ ಆಯಾಮಗಳನ್ನು ನಾನು 99 ಪ್ಲೇ ಆಗಕ್ಕೆ ಶುರು ಆದ ರಾಗ್ ರಂಗ್ ಇನ್ನೂವರೆಗೂ ನಿಂತಿಲ್ಲ. ಇನ್ನೂ ಎಷ್ಟೋ ಜನರ ಮೊಬೈಲಲ್ಲಿ ಅದೇ ರಿಂಗ್ ಟೋನ್ ಆಗಿದೆ. ಇನ್ಫ್ಯಾಕ್ಟ್ ಯಾವುದೇ ಈವೆಂಟ್ಗೆ ಹೋಗಲಿ, ಸಭೆಗೆ ಹೋಗಲಿ, ಸಭಾಂಗಣಕ್ಕೆ ಹೋಗಲಿ, ರಾಗ್ ರಂಗ್ ಇಲ್ದಿರ ಅದು ಮುಗಿಯೋದಿಲ್ಲ. ಯಾರಿಗಾರು ಅವಾರ್ಡ್ ಕೊಡ್ಬೇಕಾದ್ರೆ ಅಲ್ಲಿ ಅದು ಹಿಂಗಡೆ ಪ್ಲೇ ಆಗಲೇಬೇಕದು. 25 ವರ್ಷ ಆಗೋಯ್ತು. 25 years. ಸೊ ಆ ರಾಗ್ ರಂಗ್ ಕೊಟ್ಟಂತಹ ನಿಮ್ಮ ಬದುಕಿಗೆ ಒಂದು ರಂಗು ಹೇಗೆ ಪರಿಣಾಮ ಬೀರ್ತದೆ ನಿಮಗೆ? ಅಂದರೆ ಹೌ ವಾಸ್ ಇಟ್ ಅ ಟರ್ನಿಂಗ್ ಪಾಯಿಂಟ್ ಟು ಯುವರ್ ಲೈಫ್? ಖಂಡಿತ ಇಟ್ ವಾಸ್ ಅ ಮೇಜರ್ ಟರ್ನಿಂಗ್ ಪಾಯಿಂಟ್. ಬಿಕಾಸ್ ಆ್ಯಸ್ ಐ ಸೆಡ್, ನಾನು 1995 ಬಂದೆ, ಇನ್ನು ನಾನು ಎಸ್ಟಾಬ್ಲಿಷ್ ಆಗ್ತಾ ಇದ್ದೆ ಜಸ್ಟ್. ಆಮೇಲೆ ಅವಾಗ ಈ ಇಂಟರ್ನೆಟ್ದ ಅಷ್ಟು ಇದು ಇಲ್ಲವೇ ಇರಲಿಲ್ಲ. ಸೊ ಸೋಷಿಯಲ್ ಮೀಡಿಯಾ ಅಂತೂ ಇರಲೇ ಇಲ್ಲ. ಸೊ ನಮ್ಮ ಪ್ರೊಡ್ಯೂಸರು ಕದ್ರಿ ಗೋಪಾಲನಾಥ್ ಅವ್ರನ್ನ ಅಪ್ರೋಚ್ ಮಾಡಿ, ಈ ಥರದ್ದು ಒಂದು ಫ್ಯೂಷನ್ ಆಲ್ಬಮು ಫ್ಲೂಟ್ ಜೊತೆ ಮಾಡಬೇಕು, ನೀವು ಪ್ರವೀಣ್ ಗೋಡ್ಖಿಂಡಿ ಅವ್ರ ಜೊತೆ ನುಡಿಸ್ಬೇಕು ಅಂತ ಅಪ್ರೋಚ್ ಮಾಡಿದರು. ನನ್ನ ಕೇಳಿದಾಗ ನಾನೇನಂದೆ, ಸರ್ ನಾನು ಐ ವಿಲ್ ಬಿ ವೆರಿ ಹ್ಯಾಪಿ, ಬಟ್ ಐ ಡೌಟ್ ಇಫ್ ವಿಲ್ ಅಗ್ರಿ, ಬಿಕಾಸ್ ಅವ್ರು ಪದ್ಮಶ್ರೀ ಬಂದಿದೆ ಅವ್ರಿಗೆ ಆಲ್ರೆಡಿ, ಆ್ಯಂಡ್ ಅವ್ರು ದೊಡ್ಡ ವಿದ್ವಾಂಸರ ಜೊತೆ ನುಡಿಸೋರು, ನನ್ನ ಜೊತೆ ಯಾಕೆ ನುಡಿಸ್ತಾರೆ? ಐ ಆಮ್ ಆಫ್ಟರ್ ಆಲ್ ಅ ನೋಬಡಿ. ಪ್ರವೀಣ್ ಗೋಡ್ಖಿಂಡಿ ಅನ್ನೋ ಹೆಸರು ಅಸ್ತಿತ್ವಕ್ಕೆ ಇರಲಿಲ್ಲ ಆ ಸಮಯದಲ್ಲಿ. ಬಟ್ ಅವ್ರ ಗ್ರೇಟ್ನೆಸ್ ಏನು ಅಂದರೆ ಅವ್ರು ಒಪ್ಕೊಂಡ್ರು. ನಾನು ನೋಡಿರ್ಲೂ ಇಲ್ಲ, ಕೇಳಿರ್ಲೂ ಇಲ್ಲ ಅವರು. ಬಟ್ ಅವರು ಬಹುಶಃ ನನಗನ್ಸುತ್ತೆ ಅವರು ನಮ್ಮ ತಂದೆ ಹೆಸರು ಗೊತ್ತಿತ್ತು, ನಮ್ಮ ತಂದೆ ಪರಿಚಯ ಇತ್ತು. ಯಾಕಂದ್ರೆ ಮಂಗಳೂರು ಆಕಾಶವಾಣಿಯಲ್ಲಿ ಅವರು ನೀಲೇ ನಿರ್ದೇಶಕರಾಗಿದ್ದರು ತಂದೆ. ಸೊ ಆವಾಗ ಭೇಟಿಯಾಗಿದ್ದಿರ್ಬೋದು, ಅಥವಾ ಅವ್ರ ಬಗ್ಗೆ ಅವ್ರು ಕೇಳಿರ್ಬೋದು ನಮ್ಮ ತಂದೆ ಬಗ್ಗೆ. ಸೊ ಆ ಏನೋ ಒಂದು ಇದರಲ್ಲಿ ಆಯ್ತು ನಂಬಿಕೆ. ಸೊ ಅವರು ಒಪ್ಕೊಂಡ್ರು. ಆಮೇಲೆ ಅದಕ್ಕೋಸ್ಕರ ನಾನು ಅದು ಸ್ಪೆಷಲಾಗಿ ರಾಗ್ ರಂಗ್ ಅನ್ನೋದು ನಾನು ಯಾವಾಗಲೂ ಕಂಪೋಸ್ ಮಾಡಿ ಇಟ್ಕೊಂಡಿದ್ದು. ಅದಕ್ಕೆ ಹಿಂದಿ ಸಾಲುಗಳನ್ನ ಕೂಡ ಬರೆದಿಟ್ಟಿದ್ವಿ ಆ ಟ್ಯೂನಿಗೆ. ಸರ್, ಇಷ್ಟು ಮಾತಾಡಿದ್ದೀವಿ, ಅದ್ರ ಬಗ್ಗೆ ಒಂದು ಅದರ ಪೀಸ್ ಪ್ಲೀಸ್. Ladies and gentlemen, put your hands together to Mr. Praveen Godkhindi. ವಾರೆ ವಾಹ್, ಕ್ಯಾ ಬಾತ್ ಹೈ. ಈ ಥರ 1000 ಸಲ ಕೇಳಿರ್ತೀರ ಈ ಹಾಡು ನುಡಿಸಿದ್ಮೇಲೆ ನೀವು. ಆದರೆ ಈ ಥರದ ಟ್ಯೂನ್ಗಳು
ಒಂಥರ ನಮ್ಮ ಮನೆ ಮನದಲ್ಲಿ ಅಚ್ಚುಳಿದು ಬಿಟ್ಟಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಇದು ಪ್ರವೀಣ್ ಗೋಡ್ಖಿಂಡಿ ಅವರ ಒಂದು ಟರ್ನಿಂಗ್ ಪಾಯಿಂಟ್ ಆದರೆ, ಅಂದರೆ ಹಲವಾರು ಇರ್ತವೆ, ಬಟ್ ಒಂಥರ ಹೈ ಪಾಯಿಂಟ್ ಆಫ್ ಯುವರ್ ಲೈಫ್ ಅಂತ ಆದರೆ, ಮತ್ತೊಂದು ಕಡೆ ಜನ ನಿಮ್ಮನ್ನು ಪ್ರತಿನಿತ್ಯ ಕೇಳಿ ಆ ಹಾಡನ್ನು ಮತ್ತೆ ಮತ್ತೆ ಆ ಟೈಮ್ನಲ್ಲಿ ವಾಪಸ್ ಬಂದು ಕೇಳ್ತಾ ಇದ್ದಿದ್ದು ಅಂತಂದರೆ ಗರ್ವ. ಆರು ಹಿತವರು ನಿನಗೆ, ಅದು ನನ್ನ ಪ್ರಕಾರ ನಿಮ್ಮನ್ನು ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಅಂತ ಇನ್ನೂ ಹೆಚ್ಚು ಕ್ರೆಡಿಬಿಲಿಟಿ ಕೊಟ್ಟಂತಹ ಹಾಡು ಅಂತ ನನಗನ್ಸುತ್ತೆ. ಖಂಡಿತ ಹೌದು. ಅಂದರೆ ಅದು ಕೂಡ ಚಾಲೆಂಜಿಂಗ್ ಆಗೇ ಇತ್ತು. ಯಾಕೆಂದರೆ ಪ್ರಕಾಶ್ ಬೆಳವಾಡಿ ಅವರು ಆ ಗರ್ವ ಸೀರಿಯಲ್ ಮಾಡುವಾಗ ನನಗೆ ಗರ್ವ 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 ಅನ್ನೋ ಒಂಥರ ಟೈಟಲ್ ಬೇಡ ಅಂತ ಹೇಳಿ ಪುರಂದರದಾಸರದು ಇದು ರಚನೆಯನ್ನು ಕೊಟ್ಟರು, ಇದನ್ನು ನಾವು ಮಾಡಬೇಕು ಅಂತ. ಅಂದರೆ ಆಗಿನ ಸಮಯದಲ್ಲಿ ಅದೇ ಸೀರಿಯಲ್ ಸಾಂಗ್ ಅಂದರೆ ಆ ಸೀರಿಯಲ್ ಟೈಟ್ಲು 2-3 ಸತಿ ಬೇರೆ ಬೇರೆ ರೀತಿಯಲ್ಲಿ ಹೇಳಿದ್ರೆ ಅದು ಹಿಟ್ ಆಗುತ್ತೆ ಅನ್ನೋದು ಒಂದು ನೋಷನ್ ಇತ್ತು. ಸೊ ಅದನ್ನು ಬ್ರೇಕ್ ಮಾಡಬೇಕು ಅಂತ ಇವರು. ಆ್ಯಂಡ್ ಅದು ಒಂದು ಟಿಪಿಕಲ್ ಜಿಂಗಲ್ ಥರ ಇರಬಾರ್ದು. ಈಗ ಯಾವುದೋ ಒಂದು ವಾಷಿಂಗ್ ಪೌಡ್ರು ಅಥವಾ ಟೂತ್ಪೇಸ್ಟದು ಆ್ಯಡ್ ಥರ ಕೇಳಿಸ್ಬಾರ್ದು. ಅದು ಇಟ್ ಶುಡ್ ಬಿ ಟೋಟ್ಲಿ ಡಿಫ್ರೆಂಟ್, ಒಂಥರ ಬೇರೆ ಥರನೇ ಇರಬೇಕು ಅಂತ. ಸೊ ಅದು ಇಟ್ ವಾಸ್ ವೆರಿ ಚಾಲೆಂಜಿಂಗ್. ಸ್ವಲ್ಪ ಇದನ್ನು ಕೊಟ್ಟಾಗ, ಆರು ಹಿತವರು ಅಂತ ಕೊಟ್ಟಾಗ, ದೆನ್ ಐ ಡಿಸೈಡೆಡ್ ಅದನ್ನು ನನ್ನ ಫೋರ್ಟೆ ಇರೋದೇ ಹಿಂದೂಸ್ತಾನಿ ಕ್ಲಾಸಿಕಲ್. ಸೊ ಮಿಯಾಕಿ ತೋಡಿ ರಾಗ ಇಟ್ಕೊಂಡು ಆ ರಾಗಬದ್ಧವಾಗೇ ಮಾಡೋಣ, ನೋಡೋಣ ಹೆಂಗಾಗತ್ತೆ, ಒಪ್ಕೊಳ್ತಾರೋ ಇಲ್ಲೋ ಅಂತ. ಬಟ್ ಅವರು ಎಷ್ಟು ಖುಷಿಪಟ್ಟರು ಅಂದರೆ, ನಾನೇ ಟ್ರ್ಯಾಕ್ ಹಾಡಿದ್ದದು ಫಸ್ಟು ಪ್ರಭಾತ್ ಸ್ಟುಡಿಯೋಲ್ಲಿ. ಅದನ್ನು ಆಮೇಲೆ ಪಂಡಿತ್ ವೆಂಕಟೇಶ್ ಕುಮಾರ್ ಅವ್ರ ಹತ್ರ ಹಾಡಿಸ್ಬೇಕು ಅಂತ ನನ್ನ ಕನಸಾಗಿತ್ತು. ಬಟ್ ಅದು ಪ್ರಕಾಶ್ ಬೆಳವಾಡಿಯವರು, ಅನಂತ್ ನಾಗ್ ಅವರು ನಾನು ಹಾಡಿರೋದನ್ನು ಟ್ರ್ಯಾಕ್ ಮಾತ್ರ ಕೇಳಿ, ಇದು ಪರ್ಫೆಕ್ಟಾಗಿದೆ ವಾಯ್ಸು, ರೆಂಡಿಷನ್ನು, ಇದನ್ನು ಹೀಗೆ ಇಟ್ಕೊಳ್ಳೋಣ, ಪೈಲಟ್ ಹಾಕ್ಬಿಡಿ, ಫಸ್ಟು ಹೋಗ್ಬಿಡ್ಲಿ ಏರ್ಗೆ, ಆನ್ ಏರ್ ಹೋಗ್ಬಿಡ್ಲಿ ಅಂತ ಹಾಕ್ಬಿಟ್ರು. ಆಮೇಲೆ ಅನಂತ್ ನಾಗ್ ಅವ್ರಿಗೆ ಎಷ್ಟು ಇಷ್ಟ ಆಯಿತು ಅಂದರೆ, ಅವ್ರು ಮತ್ತೆ ಅದಕ್ಕೆ ಇನ್ನಷ್ಟು ರಿಸರ್ಚ್ ಮಾಡಿ ಅದಕ್ಕೆ ಇನ್ನೊಂದು ಚರಣ ಮಿಸ್ಸಿಂಗ್ ಇದೆ, ಅದನ್ನೊಂದು ಸೇರಿಸ್ಬಿಟ್ಟು ಇನ್ನೊಂದು ಸತಿ ರೆಕಾರ್ಡ್ ಮಾಡಿ ಕೊಡಿ ಅಂತ ಹೇಳ್ಬಿಟ್ಟು ಒಟ್ಟು 4 ಚರಣ ಆಮೇಲೆ ಮಾಡಿದ್ವಿ. ಸೊ ಅದರ ಹಿನ್ನೆಲೆ ಆ ಥರ ಇದೆ. ಆಲ್ಮೋಸ್ಟ್ 12 ಗಂಟೆ ನಾನು ಹಾಡಿದ್ದದು ಟೇಕ್ ಫಸ್ಟ್ ರಾತ್ರಿ. ನಿಮ್ಮ ಎಲ್ಲ ಹಾಡುಗಳಲ್ಲೂ, ಇನ್ಫ್ಯಾಕ್ಟ್ ಮಳೆಬಿಲ್ಲು ಅದರಲ್ಲೂ ಆಗಲಿ, ಸುಮಾರು ಹಾಡುಗಳಲ್ಲಿ ಒಂದು ಸಿಗ್ನೇಚರ್ ಇರುತ್ತೆ ಪ್ರವೀಣ್ ಗೋಡ್ಖಿಂಡಿ ಅವ್ರದ್ದು. ಒಂದು ಬೋಲ್ ಆಗ್ಬೋದು ಅಥವಾ ಆ್ಯಡ್ ಲಿಪ್ಸ್ ಆಗ್ಬೋದು, ಅದೆಲ್ಲ ತುಂಬ ಇರ್ತವೆ. ಸೊ ಈ ಗರ್ವ ಆ ಎನರ್ಜಿನಲ್ಲಿ ಶುರು ಆಗಬೇಕು ಅಂತ ವಾಟ್ ರಿಯಲಿ ಮೋಟಿವೇಟೆಡ್ ಯು ಟು ಡೂ ಇಟ್? ಅದು ನಾನು ಹೇಳಿದ್ನಲ್ಲ, ಹಿಂದೂಸ್ತಾನಿ ಕ್ಲಾಸಿಕಲದ್ದು ಮೇನ್ ಸ್ಟ್ರೈಕಿಂಗ್ ಫೋರ್ಸ್ ಇರೋದು ನಮಗೆ ಸರ್ಗಮ್ ಅಂತ ನಾವು ಹೇಳ್ತೀವಿ, ನೋಟೇಷನ್ಗಳು. ಸೊ ಅದರಿಂದನೇ ಶುರು ಮಾಡಬೇಕು ಅಂತ. ಅಂದರೆ ಅದು ಒಂಥರ ಇಟ್ ವಿಲ್ ಕ್ಯಾಪ್ಚರ್, ಮೂಡು ಕ್ರಿಯೇಟ್ ಆಗುತ್ತೆ, ಅದಕ್ಕೊಂದು ಯುಫೋರಿಕ್ ಆಗೂ ಇರುತ್ತೆ ಅಂತ. ಸೊ ಅದು ಬಂದ ತಕ್ಷಣ ಒಂಥರ ಎಲ್ಲರೂ ದಿಲ್ ರಶ್, ಓ ಇದು ಶುರು ಆಗುತ್ತೆ ಹಾಡು ಅಂತ. ಸೊ ಇನ್ಸ್ಟೆಡ್ ಆಫ್ ಸ್ಟಾರ್ಟಿಂಗ್ ವಿತ್ ಸಮ್ ಡಿಶ್ ಅಂತ ಸ್ಟಾರ್ಟ್ ಮಾಡೋ ಬದಲು ಗರೆ ಜರೆ ಗ ಮ ಗರೆ ಗ ಮದ ನಿ ದ ಮದ ಮ ಗರೆ ಜರೆ ಗ ಮದ ನಿ ಜಾ ಅಂದ ತಕ್ಷಣನೇ ಅದೊಂದು ಓಪನಿಂಗ್ ಸಿಗುತ್ತಲ್ಲ. ಇಫ್ ಯು ಅಬ್ಸರ್ವ್ ಎಲ್ಲ ನನ್ನ ಕಂಪೋಸಿಷನಲ್ಲೂ ಆ ಥರದ ಓಪನಿಂಗ್ ಇಟ್ಟಿದ್ದೀನಿ ನಾನು. ಹೌದು, ಆ ಸರ್ಗಮ್ಗಳನ್ನ ಇಟ್ಟಿದ್ದೀನಿ. ಸೊ ಅದು ಒಂಥರ ನಂದು ಒಂದು ಸಿಗ್ನೇಚರ್ ಸ್ಟ್ಯಾಂಪ್ ಇರಲಿ ಅಂತ. ಜೊತೆಗೆ ಎಲ್ಲ ನನ್ನ ಕಂಪೋಸಿಷನ್ಸು ಒಂದು ರಾಗ ಆಧಾರವಾಗಿ ಇಟ್ಕೊಂಡೆ ನಾನು ಮಾಡೋದು. ಬಟ್ ಐ ಟೇಕ್ ದ ಲಿಬರ್ಟಿ ಆಫ್ ಇಂಟ್ರೊಡ್ಯೂಸಿಂಗ್ ಡಿಫ್ರೆಂಟ್ ನೋಟ್ಸ್ ಆ್ಯಂಡ್ ಯೂಸಿಂಗ್ ಹಾರ್ಮೋನೀಸ್, ಕಾರ್ಡ್ಸ್ ಯೂಸ್ ಮಾಡಿ ಸ್ವಲ್ಪ ಗ್ರಹಭೇದ ಅಂತ ಹೇಳ್ತೀವಿ ನಾವು. ಸೊ ಆ ಥರ ಅವನ್ನೆಲ್ಲ ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ನನಗೆ ಈ TV ಸೀರಿಯಲ್ ಟೈಟಲ್ ಸಾಂಗ್ಸ್ ನಂಗೆ ಅವಕಾಶ ಸಿಕ್ತು. ಗರ್ವ ಹಾಡಿನ 1-2 ಸಾಲ್ಗಳನ್ನ ಕೇಳ್ಬೋದಾ ಇಫ್ ಯು ಡೋಂಟ್ ಮೈಂಡ್? ಗರೆ ಜರೆ ಗ ಮ ಗರೆ ಗ ಮದ ನಿ ದ ಮದ ಮ ಗರೆ ಜರೆ ಗ ಮದ ನಿ ದ ಆ ಸಾರೆ ಗರೆ ಗರೆ ಗ ಸಾರೆ ಗ ಮದ ನಿ ದ. ಆರು ಹಿತವರು ನಿನಗೆ ಈ ಮೂವರೊಳಗೆ, ನಾರಿಯೋ ಧಾರುಣಿಯೋ ಬಲುಧನದ ಸಿರಿಯೋ, ಆರು ಹಿತವರು ನಿನಗೆ ಈ ಮೂವರೊಳಗೆ, ಈ ಮೂವರೊಳಗೆ. ದಾಸರ ಪದಾನ ಇಷ್ಟು ಚೆನ್ನಾಗಿ ರಾಗಬದ್ಧವಾಗಿ ಅರ್ಥಪೂರ್ಣವಾಗಿ ನಮ್ಗೆ ಹೇಳಿದ್ರು. ಆದರೆ ಬದುಕಿನಲ್ಲಿ 6 ಹಿತವರು ನಿಮಗೆ, ಆ ಪ್ರಶ್ನೆ ಕೇಳಿದಾಗ ನನಗೆ ಜ್ಞಾಪಕಕ್ಕೆ ಬರೋದು ನಿಮ್ಮ ಮಡದಿ. ಅವ್ರನ್ನ ಕರೆಯೋಣ. ಖಂಡಿತ, ಶೋರ್. ಲೆಟ್ಸ್ ವೆಲ್ಕಮ್
ಸಾರಿಕಾ ಪ್ರವೀಣ್ ಅವ್ರನ್ನ. ಸರ್, ಆರು ಹಿತವರು ನಿನಗೆ, ನಿಮ್ಮ ಪಕ್ಕದಲ್ಲಿ ನಿಮ್ಮ ಮಡದಿ ಇದ್ದಾರೆ, ಇವರು ಹಿತವೋ ಅಹಿತವೋ ಏನೋ ಅಂತ? ಖಂಡಿತವಾಗಿಯೂ ಹಿತ, ತುಂಬಾನೇ ಹಿತ. ಖಂಡಿತವಾಗ್ಲು. ಬಟ್ ಯಾಕೋ ನನಗೆ ನಮ್ಮ ರಿಸರ್ಚಲ್ಲಿ ಬಹಳ ಬೇರೆ ಬೇರೆ ಥರದ ಸ್ಟೋರೀಸ್ ಬಂದಿದೆ. ಯಾಕೆ ಅಂದರೆ ಕಳೆದ 25 ವರ್ಷಗಳ ತಮ್ಮ ದಾಂಪತ್ಯ, ಅದಕ್ಕೂ ಮೀರಿ ತಮ್ಮಿಬ್ಬರ ಫ್ರೆಂಡ್ಶಿಪ್ಪು, ಇದೆಲ್ಲ ಹೇಗೆ ಶುರು ಆಯಿತು ಹೇಳಿ ನನಗೆ. ರಿಸರ್ಚ್ಗಿಂತಲೂ ನೀನು ನನ್ನ ಜೊತೆ ಎಷ್ಟು ಜಗಳಾಡಿದ್ಯಾ ಲಾಸ್ಟ್ 15 years ಅಲ್ಲಿ. ಸೊ ಯು ಥಿಂಕ್ ಐ ಡೂ ದ ಸೇಮ್ ವಿತ್ ಎವ್ರಿಬಡಿ. ಸುಳ್ಳದು. ಬೈ ದ ವೇ, ಸಾರಿಕಾ ಅವರು, ಶಿ ಈಸ್ ಲೈಕ್ ಮೈ ಗೋ ಟು ಪರ್ಸನ್. ನನಗೇನೇ ಖುಷಿ ದುಃಖ ಏನೇ ಇರಲಿ, ಐ ಆಲ್ವೇಸ್ ಶೇರ್ ಥಿಂಗ್ಸ್ ವಿತ್ ಹರ್ ಆ್ಯಂಡ್ ಶಿ ಈಸ್ ಬೀನ್ ಅ ಗ್ರೇಟ್ ಸಪೋರ್ಟ್. ಇನ್ಫ್ಯಾಕ್ಟ್ ನಾನು ಅವ್ರ ಹತ್ರ ಅಸಿಸ್ಟೆಂಟ್ ಆಗಿ ಕೂಡ ಕೆಲಸ ಮಾಡಿದ್ದೆ 1-2 ಪ್ರಾಜೆಕ್ಟ್ಗಳಲ್ಲಿ. ಅಲ್ಲಿಂದ ಶುರುವಾದ ನಂಟು ಹಾಗೆ ಬೆಳ್ಕೊಳ್ತಾ ಬಂತು. ಥ್ಯಾಂಕ್ ಯು ಫಾರ್ ಆಲ್ ದೋಸ್ ಗುಡ್ Most ಮೆಮರೀಸ್ welcome. ಆ್ಯಂಡ್ ಆಲ್ ದ ಸಪೋರ್ಟ್. ಎಸ್, ಹೌ ಕುಡ್ ವಿ ಮಿಸ್ ದಿಸ್. ಸೊ ಪ್ರವೀಣ್ ಅವ್ರನ್ನ ನೀವು ಮೊದಲು ಭೇಟಿಯಾಗಿದ್ದು ಯಾವಾಗ? ನಂತರ ಹೇಗೆ ನಿಮ್ಮಿಬ್ಬರ ನಡುವೆ ಪ್ರೀತಿ ಎಲ್ಲ ಹುಟ್ಟಿದ್ದು? ಫಸ್ಟ್ ಪ್ರವೀಣನ್ ಭೇಟಿ ಆದಾಗ ನಾನು 4th ಕ್ಲಾಸಲ್ಲಿದ್ದೆ, ಪ್ರವೀಣ್ 6th ಕ್ಲಾಸಲ್ಲಿದ್ರು. ಐ ಥಿಂಕ್ ಅದು ಒಂದೇ ವರ್ಷ ಅವರು ಧಾರವಾಡಲ್ಲಿ ಓದಿದ್ದು ಅಂಡ್ ಒಂದೇ ಸ್ಕೂಲ್ ಒಳಗಿದ್ವಿ ನಾವಿಬ್ರು. ಸೊ ಐ ಹ್ಯಾಡ್ ಓನ್ಲಿ ಸೀನ್ ಹಿಮ್. ಅವ್ರು ಮಾತಾಡ್ತಿರ್ಲಿಲ್ಲ. ನೋ ಹಿ ಯೂಸ್ ಟು ಹ್ಯಾವ್ ಫೆದರ್ಸ್ ಆಲ್ ಓವರ್ ಹಿಸ್ ಹೆಡ್. ಅಷ್ಟು ಆಟಿಟ್ಯೂಡ್ ಇತ್ತು. ಬಿಕಾಸ್ 6th ಸ್ಟ್ಯಾಂಡರ್ಡ್ ಒಳಗಿದ್ದು ಹಿ ವಾಸ್ ಆಲ್ರೆಡಿ ಅ ವೆಲ್ ವರ್ಸ್ಡ್ ಮ್ಯೂಸಿಷಿಯನ್ ಹಂಗಿತ್ತಲ್ಲ. ಸೊ ಹಿ ನೆವರ್ ಯೂಸ್ ಟು ಸ್ಪೀಕ್. ಐ ವಾಸ್ ಮೋರ್ ಕ್ಲೋಸ್ ಟು ಹಿಸ್ ಬ್ರದರ್ ಕಿರಣ್. ಹಾಗಾಗಿ ಅಲ್ಲಷ್ಟೇ, ಅಲ್ಲಿಂದ ದೆನ್ ಮತ್ತೆ ಭೇಟಿನ ಆಗಿಲ್ಲ. ದೆನ್ ವಿ ಹ್ಯಾಪನ್ ಟು ಮೀಟ್ ಇನ್ ಮ್ಯಾಂಗ್ಳೂರ್. ನಮ್ಮ ತಂದೆ ಮಂಗಳೂರಿಗೆ ಟ್ರಾನ್ಸ್ಫರ್ ಆಗಿ ಬಂದರು. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಲ್ಲಿ ಕೆಲಸ ಮಾಡ್ತಿದ್ರು. ಇವ್ರ ತಂದೆ ಆಕಾಶವಾಣಿಯಲ್ಲಿ ಕೆಲಸ ಮಾಡಿ ಅವರು ಟ್ರಾನ್ಸ್ಫರ್ ಆಗಿ ಮ್ಯಾಂಗ್ಳೂರಿಗೆ ಬಂದರು. ಸೊ ದಟ್ ಈಸ್ ಹೌ ವಿ ಎಂಡೆಡ್ ಅಪ್ ಮೀಟಿಂಗ್ ಇನ್ ಮಂಗಳೂರು. ನೀವು ಅವರು ಸ್ಟೂಡೆಂಟ್ ಕೂಡ ಆಗಿದ್ರಲ್ವಾ? ಸೊ ಮಂಗಳೂರಲ್ಲಿ ಇವರು ಇದ್ದಾಗ ಶಿ ಯೂಸ್ ಟು ಲರ್ನ್ ಫ್ರಮ್ ಮೈ ಫಾದರ್. ಆಮೇಲೆ ನಾನು ಇಂಜಿನಿಯರಿಂಗಿಗೆ ಧಾರವಾಡದಲ್ಲಿ ನಾನು ಶುರು ಮಾಡಿದೆ. ಆಮೇಲೆ 1 ವರ್ಷ ಆದಮೇಲೆ ಶಿ ಕೇಮ್ ಟು ಧಾರವಾಡ ಟು ಡೂ ಹರ್ ಡಿಗ್ರಿ ಅಲ್ಲಿ. ಸೊ ಅಲ್ಲಿ ಮತ್ತೆ ನನ್ನ ಹತ್ರ ಫ್ಲೂಟ್ ಕ್ಲಾಸಸ್ಸು ಸೇರಿಕೊಂಡ್ಲು. ಇನಿಷಿಯಲಿ ತಂದೆಯವ್ರ ಹತ್ರ ಶುರು ಮಾಡಿದ್ಲು. ದೆನ್ ಶಿ ಸ್ಟಾರ್ಟೆಡ್ ಲರ್ನಿಂಗ್ ಫ್ರಮ್ ಮೀ. ಅದಾದಮೇಲೆ ಸ್ವಲ್ಪ ದಿವಸಕ್ಕೆ ಮದುವೆ ಆಯಿತು. ಇಟ್ ಡಸ್ ನಾಟ್ ಅಷ್ಟು ಸೌಂಡ್ ಆಗೋ ಅಷ್ಟು ಈಸಿ ಇದ್ದಿದ್ದಿಲ್ಲ, ಕಷ್ಟ ಇತ್ತು. ಸೊ ನಾನು ನಿಮ್ಮನ್ನ ಮದುವೆ ಆಗ್ತೀನಿ ಅಂತೆಲ್ಲ ಫ್ಲೂಟಲ್ಲೇ ಎಲ್ಲ ಇಂಟರ್ಪ್ರಿಟ್ ಮಾಡಿದ್ದ, ಹೇಳಿದ್ದ? ಎಲ್ಲ ನಮೂನಿನೂ ಹೇಳಿದರು. ನಾನು ಕೇಳಿ ನಂಬಲಿಲ್ಲ. ನಾನು 1-2 ವರ್ಷ ವೇಟ್ ಮಾಡಿಸಿದೆ ಅವರಿಗೆ ಗ್ಯಾರಂಟಿ ಮಾಡ್ಕೊಳ್ಳಿಕ್ಕೆ ಅಂತ ಹೇಳಿ. ಎಸ್, ಅಂಡ್ ದೆನ್ ವಿ ಬೋತ್ ನೆವರ್ ಲುಕ್ ಬ್ಯಾಕ್. ಬಟ್ ಪ್ರವೀಣ್ ಅವರು ಒಬ್ಬರು ಫೇಮಸ್ ಮ್ಯೂಸಿಷಿಯನ್ ಆಗಿದ್ರು. ಆದರೆ ಬದುಕಿಗೆ ಮ್ಯೂಸಿಕ್ ಅಂತ ಹೇಳಿದಾಗ ಯಾವಾಗಲಾದ್ರು ಭಯ ಆಗಿದ್ದು ಉಂಟಾ ನಿಮಗೆ? ಪ್ರವೀಣ್ ಫೇಮಸ್ ಮ್ಯೂಸಿಷಿಯನ್ಗಿಂತ ನಾವು ಎಷ್ಟು ಕಾಲೇಜ್ ಇದ್ದಾಗಿಂದ ಗೊತ್ತು ಅಂದ್ರೆ, ಫ್ರಮ್ ವೆರಿ ಬೇಸಿಕ್ ವಿ ಹ್ಯಾವ್ ಬೀನ್ ಟುಗೆದರ್. ಸೊ ಎವ್ರಿ ಡಿಸಿಷನ್ ಆಫ್ ಹಿಸ್ ನಾ ಅದ್ರ ಜೋಡಿ ಇರ್ತಿದ್ದೆ. ಅವಾಗ ಯಾರಿಗೂ ಮ್ಯೂಸಿಕ್ ಕ್ಯಾನ್ ಬಿ ಅ ಪ್ರೊಫೆಷನ್ ಅಂತ ಯಾರಿಗೂ ಗೊತ್ತಿರ್ತಿದ್ದಿಲ್ಲ. ಸೊ ಯಾರನ್ನ ಏನ್ ಮಾಡ್ತೀವಿ ಅಂತ ಕೇಳಿದಾಗ ನಾ ಮ್ಯೂಸಿಷಿಯನ್ ಕೊಳಲ್ ಬಾರಿಸ್ತಿ ಸರಿ, ಕೆಲಸ ಏನ್ ಮಾಡ್ತಿ? ದಟ್ ವೆಂಟ್ ಆನ್ ಫಾರ್ ಅ ವೆರಿ ಲಾಂಗ್ ಟೈಮ್ ಆಕ್ಚುಲಿ. ಸೊ ಆಗಿನ ಟೈಮ್ ಇಂದ ವಿ ಹ್ಯಾವ್ ಬೀನ್ ಟುಗೆದರ್ ಅಂಡ್ ದಟ್ ಟ್ರಸ್ಟ್ ಫ್ಯಾಕ್ಟರ್ ಇನ್ ಈಚ್ ಅದರ್. ಈಗಿನ ಗತೆ ಗಾಡಿ ಇದ್ರ ಮದ್ವೆ ಆಗ್ತೀನಿ, ಮನಿ ಇದ್ರ ಮದ್ವೆ ಆಗ್ತೀನಿ, ಈ ಬ್ಯಾಂಕ್ ಬ್ಯಾಲೆನ್ಸ್ ಇದ್ರ ಮದ್ವೆ ಆಗ್ತೀನಿ, ಆ ಕಾನ್ಸೆಪ್ಟ್ ಇರ್ಲಿಲ್ಲ ಮೈಂಡ್ ಅಲ್ಲಿ. ವಿ ಜಸ್ಟ್ ಹ್ಯಾಡ್ ಟು ಬಿ ಟುಗೆದರ್. ಜೀವನದ ಏರಿಳಿತಗಳನ್ನ ಒಟ್ಟಿಗೆ ಇರಬೇಕು ಅನ್ನೋ ಒಂದು ಆಸೆ ಇತ್ತು. ಅಂಡ್ ಅದನ್ನ ಇಬ್ರು ಮಾಡ್ಕೊಂಡು ಬಂದ್ವಿ. ಬಟ್ ಸರ್, ನೀವು ಹೇಳಿ, ನಿಮ್ಮ ಈ ಒಂದು ಸಕ್ಸಸ್ಗೆ ಅವರ ಕಾಂಟ್ರಿಬ್ಯೂಷನ್ ಎಷ್ಟಿದೆ? ಯಾಕಂದ್ರೆ ಪ್ರತಿ ಮನೆಯಲ್ಲೂ, ಕಲಾವಿದ್ರ ಮನೆಯಲ್ಲಿ ಹೆಚ್ಚಿನ ಸಪೋರ್ಟ್ ಬೇಕಾಗ್ತದೆ. ಯಾಕಂದರೆ ಸಮಾಜದಲ್ಲಿ ಅವ್ರನ್ನ ಅಷ್ಟು ಸೀರಿಯಸ್ ಆಗಿ ತೊಗೊಳೋದಿಲ್ಲ. ಮನುಷ್ಯಂಗೆ ಬೇಜಾರಾದಾಗ ಬೇಜಾರು ಕಲಿಯೋದಕ್ಕೆ ಕಲಿಯಬೇಕು, ಆದರೆ ಅದನ್ನು ಒಂದು ಪ್ರೊಫೆಷನ್ ಅಂತ ಯಾರೂ ಅಷ್ಟು ಸೀರಿಯಸ್ ಆಗಿ ತೊಗೊಳೋದಿಲ್ಲ. ಸೊ ನಿಮ್ಮ ಎಲ್ಲ ಬದುಕಿನ ಆಯಾಮಗಳಲ್ಲೂ ಅವರಿದ್ರು. ಅದ್ರ ಬಗ್ಗೆ ಏನು ಹೇಳ್ತೀವಿ? ಇಲ್ಲ, ಖಂಡಿತವಾಗಿ ಅವಳು ಹೇಳ್ದಂಗೆ ನಾವಿಬ್ರು ವಿ ಗ್ರೂ ಅಪ್ ಟುಗೆದರ್. ಕಾಲೇಜ್ ಡೇಸ್ ಇಂದಾನು ಒಟ್ಟಿಗೆನೇ ಇದೀವಿ. ಸೊ ನನ್ನ ಬಗ್ಗೆ ಸಂಪೂರ್ಣವಾಗಿ ಅವಳು ಗೊತ್ತು. ಅವಳ ಬಗ್ಗೆ ನಾನು ಇನ್ನ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ಲಿಕತ್ತೀನಿ. ಸೊ ಅದ್ರ ಜೊತೆಗೆ ಏನೇ ಡಿಸಿಷನ್ಸ್ ಏನೇ ತೊಗೊಂಡ್ರು ಒಟ್ಟಿಗೆ ತೊಗೊಳ್ತಾ ಇದ್ದೀವಿ ಇವತ್ತಿಗೂ ಅಷ್ಟೇ. ಏನೇ ನನ್ನ ಜೀವನದಲ್ಲಿ ನಾನು ಏನೇ ಒಂದು ಚಿಕ್ಕ ಪುಟ್ಟ ವಿಷಯ ಇದ್ರೂ ಅವಳ ಜೊತೆ ಹಂಚ್ಕೊಳ್ತೀನಿ, ಅವಳದ್ದು ಏನೇ ಇದ್ರು ನನ್ನ ಜೊತೆ. ಸೊ ಎವ್ರಿಥಿಂಗ್ ಇಸ್ ಲೈಕ್ ಟ್ರಾನ್ಸ್ಪರೆಂಟ್. ಅವರ್ ಲೈಫ್ ಇಸ್ ಮೋರ್ ಇನ್ ದ ಲಿವಿಂಗ್ ರೂಮ್. ಏನಿದ್ರು ಲಿವಿಂಗ್ ರೂಮ್ ಅಲ್ಲಿ ಡಿಸ್ಕಷನ್ಸ್, ಎವ್ರಿಥಿಂಗ್ ಎವ್ರಿಬಡಿ ವಿಲ್ ಬಿ ನೋಯಿಂಗ್. ಒಂದು ನಿಮ್ಮ ಕರಿಯರು,
ಜೊತೆಗೆ ಅವ್ರದ್ದೇ ಇನ್ನೊಂದು ಕರಿಯರ್, ಎಕ್ಸಾಕ್ಟ್ಲಿ. ಅವರ ಆರ್ಟ್ ಆಗ್ಬೋದು, ಬೇಕಿಂಗ್ ಆಗ್ಬೋದು, ಅಥವಾ ಕ್ರಿಯೇಟಿವ್ ಡೈರೆಕ್ಷನಲ್ಲಿ ಆಗ್ಬೋದು. ಹೌ ಡು ಯು ಮ್ಯಾನೇಜ್ ಟು ಡೂ ಸೋ ಮೆನಿ ಥಿಂಗ್ಸ್? That's the kind of environment we have at home. That positivity is always there, and I'm not a person to sit quiet. And day one ಇಂದ ಡಿಸೈಡ್ ಆಗಿತ್ತು, when Praveen chose music as his life. ನಂಗೂ ಏನೂ ಗೊತ್ತಿಲ್ಲ. I only know he plays good flute. And I know he has an engineering degree. ಅದು ಬಿಟ್ರೆ ಏನೂ ಗೊತ್ತಿಲ್ಲ ಲೈಫ್. And I came from a very secured family. Father is in bank. Every 3 years ನಮ್ದು transferable job, but very secured. We never knew what life is otherwise. So, but the trust we had. ಹಾಗಾಗಿ okay, we knew ಪ್ರವೀಣ್ದು ಸ್ಕೆಡ್ಯೂಲ್ ಇರಂಗಿಲ್ಲ. He started off before wedding only. He started off recordings. ಮುಂಜಾನೆ 7 ಗಂಟೆಗೆ ಹೋದ್ರೆ ರಾತ್ರಿ 10 ಗಂಟೆಗೆ ಬರೋದು. ಸೊ ಐ ವಾಸ್ ಅವೇರ್ ಆಫ್ ಇಟ್. ಸೊ ಡೇ ಒನ್ ಇಂದ ನಮ್ಮ ಡೇಟಿಂಗ್ ಟೈಮಿಂದನೂ ದೆರ್ ಹ್ಯಾಸ್ ಬೀನ್ ನೋ ವೀಕೆಂಡ್ಸ್, ನೋ ಫೆಸ್ಟಿವಲ್ಸ್, ನೋ ಔಟಿಂಗ್ಸ್. ಸೊ ಆ ಥರದ್ದು ಇದರಿಂದನೇ ಬಂದಿರೋದ್ರಿಂದ ಲೈಫ್ ವಾಸ್ ನಾಟ್ ಡಿಫಿಕಲ್ಟ್ ಟು ರಿಯಲಿ ಅಡ್ಜಸ್ಟ್. ನನ್ನ ಉದ್ದೇಶ ಇದ್ದಿದ್ದೇನೆಂದರೆ, ಪ್ರವೀಣ್ ಅವರ ಬದುಕಿನಲ್ಲಿ ಒಂದು ಅವ್ರ ತಂದೆ, ಹಾಗೆ ಅವ್ರ ಬ್ರದರ್, ಅವ್ರ ಮಡದಿ, ಅವ್ರ ಮಗ, ಅವ್ರ ಗುರುಗಳು, ಇವರೆಲ್ಲರ ಪಾತ್ರವೂ ಇದೆ. ಇವರ 50 ವರ್ಷದ ಬದುಕಿನಲ್ಲಿ ಇವರೆಲ್ಲರೂ ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಪಿಲ್ಲರ್ಸ್ ಆರ್ ಆಸ್ಪೆಕ್ಟ್ಸ್ ಅಷ್ಟೇ. ಇನ್ನೂ ಹಲವಾರು ಜನ ಇದ್ದಾರೆ, ಅವ್ರನ್ನೆಲ್ಲ ಕರ್ಕೊಂಬರೋದಕ್ಕೆ ತುಂಬ ಚಿಕ್ಕ ವೇದಿಕೆ. ಆದರೆ ನಮ್ಮ ಕರೆಗೆ ಹೋಗ್ಬಿಟ್ಟು ಬಂದು ಈ ಕಾರ್ಯಕ್ರಮಕ್ಕೆ ಇಷ್ಟೆಲ್ಲ ಸಪೋರ್ಟ್ ಮಾಡಿದ್ದೀರಿ ವಿತ್ ಆಲ್ ದ ಟ್ರಿವಿಯಾ ಆ್ಯಂಡ್ ಇನ್ಫಾರ್ಮೇಷನ್. ಸಾರಿಕಾ ಅವರೇ, ಥ್ಯಾಂಕ್ ಯು ಒನ್ಸ್ ಅಗೇನ್ ಫಾರ್ ಬೀಯಿಂಗ್ ಎ ಪಾರ್ಟ್ ಆಫ್ ದಿಸ್ ಶೋ. ಥ್ಯಾಂಕ್ ಯು ವಿನಾಯಕ್, ಥ್ಯಾಂಕ್ ಯು ಸೋ ಮಚ್. ಸೊ ದಟ್ ವಾಸ್ ಸಾರಿಕಾ ಪ್ರವೀಣ್ ಗೋಡ್ಖಿಂಡಿ ಅವ್ರ ಜೊತೆಗೆ ಹರಟೆನ ಮುಂದುವರ್ಸೋಣ. ಸಾರಿಕಾ ಅವರು ಪ್ರವೀಣ್ ಅವರ ಒಂದಿಷ್ಟು ಗುಣಗಳನ್ನ ನಮಗೆ ಹೇಳಿದ್ರು. ಅವ್ರು ಹೇಳಿದ್ಮೇಲೆ ನನಗೆ ಖುಷಿ ಆಯಿತು ಸರ್. ಅಂದರೆ ವಿ ಆರ್ ಆಲ್ ಆನ್ ದ ಸೇಮ್ ಪೇಜ್. ನಂತರ ತುಂಬ ಜನ ವೈಫಿಂದ ಈ ಥರ ಬೈಸ್ಕೊಳ್ಳೋದು, ಹೊಗಳ್ಸ್ಕೊಳ್ಳೋದು ಎಲ್ಲ ನಡೀತಾ ಇರೋದು ಅಂತ ಅದೆಲ್ಲ ಇದೆ. ಬಟ್ ನೀವು 2 ನ್ಯಾಷನಲ್ ಅವಾರ್ಡ್ ಬಂದಿರತಕ್ಕಂಥ ಚಿತ್ರಗಳಿಗೆ ಸಂಗೀತ ನಿರ್ದೇಶನ ಮಾಡಿದ್ದೀರಾ, ಹಲವಾರು ಸಿನಿಮಾಗಳಿಗೂ ಮಾಡಿದ್ದೀರಾ, ದೊಡ್ಡ ದೊಡ್ಡ ಪಂಡಿತರು, ವಿದ್ವಾಂಸರ ಜೊತೆಗೆ ಕೊಲಾಬರೇಷನ್ಸ್ ಮಾಡಿದ್ದೀರಾ, ನುಡಿಸಿದ್ದೀರಾ. ನನಗಿನ್ನೂ ಜ್ಞಾಪಕ ಇರೋದೇನೆಂದರೆ, ಡಾಕ್ಟರ್ SPB ಅವರು ನಿಮ್ಮ ಟ್ಯಾಲೆಂಟಿಗೆ ಫಿದಾ ಆಗಿ ನಿಮ್ಮ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿಬಿಟ್ಟಿದ್ದಾರೆ. ಅಂದರೆ ಆ ಥರದ ಒಬ್ಬ ವ್ಯಕ್ತಿತ್ವ ನಿಮ್ಮ ಒಂದು ಕಲೆಗೆ ಒಂಥರ ಶರಣಾಗೋದು ಅಂತಲೇ ಹೇಳ್ಬೋದು, ಅಥವಾ ಇಷ್ಟಪಡೋದೇನಿದೆ, ಈ ಥರದ ಸನ್ನಿವೇಶಗಳು ತಮ್ಮಲ್ಲಿ ಯಾವ ಭಾವವನ್ನು ಮೂಡಿಸ್ತು? ಅಲ್ಲ, ಆ ಒಂದು ವಿಚಾರ SPB ಅವ್ರದ್ದು ಭಾಳ ದೊಡ್ಡ ಗುಣ ಅದು. ಅಂದರೆ ಅವರು, ನಾವು ಈವನ್ ಹತ್ತಿರದಿಂದ ನಾನು ಅವ್ರನ್ನ ನೋಡಿದಾಗ, ನಿಮ್ಮಲ್ಲಿ ಆ ಕಲೆ ಇದೆ, ಸರಸ್ವತಿ ಇದ್ದಾಳೆ ಅಂದರೆ ಅವರು ನಿಮ್ಮ ವಯಸ್ಸು, ನಿಮ್ಮ ಬ್ಯಾಕ್ಗ್ರೌಂಡು ಅಥವಾ ನಿಮ್ಮ ಕಲಿಕೆ ಏನೂ ನೋಡ್ತಾ ಇರಲಿಲ್ಲ. ಅವ್ರನ್ನ ನೀವು ಎಷ್ಟೇ ಚಿಕ್ಕವರಾಗಿರಲಿ ದೊಡ್ಡವರಾಗಿರಲಿ ಅವ್ರನ್ನ ಭಾಳ ಗೌರವದಿಂದ ನೋಡ್ತಾ ಇದ್ರು. ಸೊ ಆ ಥರ ಆ ಒಂದು ಇನ್ಸಿಡೆಂಟಲ್ಲಿ ನನಗೆ ಆ್ಯಕ್ಚುಲಿ ನೀವು ಆ ವಿಡಿಯೋ ಯೂಟ್ಯೂಬಲ್ಲೂ ಇದೆ. ಅದು ಆ ಎಪಿಸೋಡ್ ಎಂಡಿಂಗಿಗೆ ಆ ಸನ್ನಿವೇಶ ನಡೆದಾಗ ಇಬ್ಬರ ಕಣ್ಣಲ್ಲೂ ತುಂಬ ನೀರಿತ್ತು. ಅಂದರೆ ಬೋತ್ ಆಫ್ ಅಸ್ ವೆರಿ ಈಕ್ವಲಿ ಎಮೋಷನಲ್. ಇಟ್ ವಾಸ್ ಅಂದರೆ ಅದು ಶಬ್ದಗಳಲ್ಲಿ ವರ್ಣಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದು ಆ ಥರದೊಂದು ಭಾವನೆ ಅವ್ರಿಗೂ ಆಯಿತು. ಅವ್ರು ಯಾಕೆ ಅಷ್ಟು ಇಮೋಷ್ನಲ್ ಆದರೂ ಅವ್ರಿಗೂ ಗೊತ್ತಿಲ್ಲ. ಹಿ ಜಸ್ಟ್ ಸೆಡ್ ಇಟ್ಸ್ ಅ ಪವರ್ ಆಫ್ ಮ್ಯೂಸಿಕ್ ಅಷ್ಟೇ ಅಂತ. ಅದರಲ್ಲಿ ಕೊನೆಯಲ್ಲೂ ಹೇಳಿದಾರೆ ಅವರು, ನಾನು ನಮಸ್ಕಾರ ಮಾಡಿದ್ದು ನಿನ್ನಲ್ಲಿರೋ ಸರಸ್ವತಿಗೆ, ಅಪ್ಕೊಂಡಿರೋದು ನನ್ನ ತಮ್ಮನ್ನ ಅಂತ. ತಾವು ಜಾಕಿರ್ ಹುಸೇನ್ ಅವರಾಗ್ಬೋದು, ವಿಶ್ವಮೋಹನ್ ಭಟ್ ಅವರಾಗ್ಬೋದು, SPB ಅವರಾಗ್ಬೋದು, ಈ ಥರ ಬಾಲಮುರಳಿ ಕೃಷ್ಣ ಅವರು, ಹಲವಾರು ಉಸ್ತಾದ್ಗಳ ಜೊತೆಗೆ ತಮ್ಮ ಕೊಲಾಬ್ರೇಷನ್ ಹೇಗಾಯಿತು? ಎನಿ ಮೊಮೆಂಟ್ ದಟ್ ಚೇಂಜ್ಡ್ ಯುವರ್ ಲೈಫ್? ಸೆವರಲ್ ಆಫ್ ದೆಮ್. ಅಂದರೆ ನಾನು ಟು ಬಿ ಫ್ರ್ಯಾಂಕ್, ಈ ಪ್ರತಿಯೊಂದು ಕೊಲಾಬ್ರೇಷನ್ಸ್, ಎಸ್ಪೆಷಲಿ ಜುಗಲ್ಬಂದೀಸ್ ಏನಿದೆ, ಕರ್ನಾಟಿಕ್ ಮ್ಯೂಸಿಷಿಯನ್ಸ್ ಜೊತೆ ಮಾಡಿರೋದಾಗಲಿ ಅಥವಾ ಹಿಂದೂಸ್ತಾನಿ ಮ್ಯೂಸಿಷಿಯನ್ಸ್ ಅವ್ರ ಜೊತೆ ಕೂತಾಗ ಪ್ರತಿ ಕಚೇರಿಯಲ್ಲೂ ನನಗೇನೋ ಒಂದು ಹೊಸದು ಕಲಿಯೋಕ್ಕೆ ಸಿಗುತ್ತೆ ಅನ್ನೋ ಒಂದು ಭಾವನೆ ಇಟ್ಕೊಂಡೇ ನಾನು ಹೋಗೋದು. ಜುಗಲ್ಬಂದಿ ಅಂದರೆ ಅದೊಂಥರ ಬ್ಯಾಟಲ್ ಇರುತ್ತಾ? ಅದು ಆ್ಯಕ್ಚುಲಿ ಇರ್ಕೂಡ್ದು. ಜುಗಲ್ಬಂದಿ ಅಂದರೆ ಇಟ್ಸ್ ಅ ಡುವೆಟ್ ಪರ್ಫಾರ್ಮೆನ್ಸ್. ಬೇಸಿಕ್ಲಿ ಇಟ್ಸ್ ಅನದರ್ ವರ್ಡ್ ಫಾರ್ ಡುವೆಟ್, ಇಬ್ಬರು ಒಟ್ಟಿಗೆ ಪರ್ಫಾರ್ಮ್ ಮಾಡೋದು ಅಂತ. ಬಟ್ ಟೈಮ್ಸ್ ಈಗ ಹೆಂಗಾಗ್ಬಿಟ್ಟಿದೆ ಅಂದರೆ, ಜುಗಲ್ಬಂದಿ ಅಂದರೆ ಅವರಿಬ್ಬರ ಮಧ್ಯದಲ್ಲಿ ಒಂದು ಕಾಂಪಿಟೇಷನು, ಒಂದು ಪೈಪೋಟಿ ಅನ್ನೋ ಥರ ಆಗ್ಬಿಟ್ಟಿದೆ. ಅದು ಆ ಎಲಿಮೆಂಟು ಇರುತ್ತೆ, ಇಲ್ಲ ಅಂತ ನಾನು ಹೇಳಲ್ಲ. ಖಂಡಿತವಾಗಿಯೂ ಒನ್ ಅಪ್ಮನ್ಶಿಪ್ ತೋರಿಸೋದಕ್ಕೆ
ಕಲಾವಿದರು ನಾವಿಬ್ರು ಪ್ರಯತ್ನ ಮಾಡ್ತೀವಿ. ಆ್ಯಂಡ್ ಅದಿದ್ದಷ್ಟು ಹೆಲ್ದಿ ಆಗಿದ್ರೆ ಜನರಿಗೂ ಖುಷಿ, ಸ್ಟೇಜ್ ಮೇಲೆ ಇದ್ದವ್ರಿಗೂ ಖುಷಿ. ಖಯಾಲ್ ಅನ್ನೋದೇನಿದೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದ್ದು, ಇಟ್ ಈಸ್ ಅಬೌಟ್ ಇಮ್ಯಾಜಿನೇಷನ್. ಹೌ ಕ್ಯಾನ್ ಯು ಇಮ್ಯಾಜಿನ್ ಅ ರಾಗ? ಯು ವಿಲ್ ಹ್ಯಾವ್ ಯುವರ್ ಇಮ್ಯಾಜಿನೇಷನ್, ಐ ವಿಲ್ ಹ್ಯಾವ್ ಮೈ ಇಮ್ಯಾಜಿನೇಷನ್. ನೀನು ಕಲ್ತು ಬಂದಿರೋ ಘರಾನ, ನಿಮ್ಮ ಗುರುಗಳು, ಅದರದ್ದು ಅಷ್ಟು ಸಾರಾಂಶ ಅವತ್ತು ನೀವು ಸ್ಟೇಜ್ ಮೇಲೆ ಇಡ್ತೀರಾ. ಸೇಮ್ ಥಿಂಗ್ ಐ ಆಲ್ಸೋ ಡೂ. ಸೊ ಎಲ್ಲೋ ಒಂದು ಕಡೆ ನನಗೆ ಗೊತ್ತಿಲ್ಲದೆ ಇರೋ ವಿಷಯ ನೀವು ಮುಂದೆ ತಂದಿಡ್ಬೋದು. ಸೊ ಆ ನಿಟ್ಟಿನಲ್ಲಿ ನಾನು ಕಲಿಬೋದು. ಅಥವಾ ಆ ಸ್ಪಾಂಟೇನಿಯಸ್ ಆಗಿ ನೀವು ನುಡಿಸಿದ್ದಕ್ಕೆ ನಾನು ಏನು ಉತ್ತರ ಕೊಡಬಲ್ಲೆ, ಈ ಥರದ್ದೆಲ್ಲ ಪ್ರಶ್ನೆ ಬಂದಾಗ ಇಟ್ ಬಿಕಮ್ಸ್ ಚಾಲೆಂಜಿಂಗ್. That is why I love playing Jugalbandis, and especially when I played with Balmurali sir and Zakir Bhai, it was like I was sitting in between two gods. It was the ultimate. ಅಂದರೆ ಅವರು ಬಾಲ್ಮುರಳಿ ಅವ್ರ ಸ್ವರಗಳು ಹಿಂಗೆ ಬರೋಕ್ಕಿಂತ ಮುಂಚೆನೇ ಜಾಕಿರ್ ಬಾಯ್ ಡಗ್ಗ ರೆಡಿ ಆಗಿಬಿಟ್ಟಿರ್ತಿತ್ತು ಆ ಸ್ವರಕ್ಕೆ ಲೆಕ್ಕ. ಇಟ್ಸ್ ಅನ್ಇಮ್ಯಾಜಿನ್. ಅಂದರೆ ಆಲ್ಮೋಸ್ಟ್ ಈಗ ನಾವು ಈಗ ಟೆಕ್ನಾಲಜಿಕಲ್ ಟರ್ಮ್ಸಲ್ಲಿ ಹೇಳೋದಾದರೆ ಮಿಡಿ ಕನೆಕ್ಷನ್ ಹಾಕೊಂಡ್ರಂಗೆ, ಅಲ್ಲಿ ಬಟನ್ ಒತ್ತಿದ್ರೆ ಇಲ್ಲಿಂದ ಸೌಂಡ್ ಬರೋ ಆ ಲೆವೆಲಿಗೆ ಅವರು ದೇ ವರ್ ಲೈಕ್ ಕಂಪ್ಯಾಟಿಬಲ್. ಆ್ಯಂಡ್ ಅವರು ಕರ್ನಾಟಕ ಸಿಸ್ಟಮ್ನವರು, ಇವರು ಹಿಂದೂಸ್ತಾನಿಯವರು ಆದರೂ ಆ ಥರ. ನಾನು ಮಧ್ಯದಲ್ಲಿ ಕೂತ್ಕೊಂಡು ಅವರಿಬ್ಬರು ನೋಡ್ಕೊಂಡು ಆಶ್ಚರ್ಯವಾಗಿದ್ದು ಹೆಂಗೆ ಸಾಧ್ಯ ಅಂತ. ಆ್ಯಂಡ್ ನನ್ನ ಲೈಫ್ ಚೇಂಜಿಂಗ್ ಮೂಮೆಂಟ್ ಅಂತ ಕೇಳಿದ್ರೆ ಅದೇ ಕಚೇರಿಯಲ್ಲಿ ನಾನೊಂದೇನೋ ಒಂದು ಮುಕ್ತಾಯ ನುಡಿಸ್ಬೇಕು ಅಂತ ನಾನು ಅಂದ್ಕೊಂಡಿರೋದನ್ನು ನುಡ್ಸ್ಕೊಂಡು ಬಂದೆ. ಫಸ್ಟ್ ಅದು 3 ಪಾರ್ಟ್ಸ್ ಇರುತ್ತೆ ಮುಕ್ತಾಯ ಅಂದರೆ, 1, 2, 3 ಅಲ್ವಾ. ಸೊ ಫಸ್ಟ್ ಒನ್ ಮುಗಿಸೋ ಅಷ್ಟೊತ್ತಿಗೆ ಬಾಲ್ಮುರಳಿ ಅವ್ರು ಭಲೆ ಅಂದ್ಬಿಟ್ಟಿದ್ರು. ಅಂದರೆ ಈ ನ್ಯೂ ಇದನ್ನೇ ಸೆಕೆಂಡ್ ಟೈಮು ನುಡಿಸ್ತಾನೆ, ಥರ್ಡ್ ಟೈಮ್ ನುಡಿಸ್ತಾನೆ, ಇದು ಸಮಕ್ಕೆ ಬರುತ್ತೆ ಅಂತ. ಅಂದರೆ ಯಾವ ಲೆವೆಲಲ್ಲಿದ್ದಾರೆ ಅವರು. ಐ ಆಮ್ ಪ್ಲೇಯಿಂಗ್ ಫಾರ್ ದ ಫಸ್ಟ್ ಟೈಮ್ ವಿತ್ ಹಿಮ್. ನಾನು ಏನು ಮುಕ್ತಾಯ ನುಡಿಸ್ತೀನಿ ಅಂತ ನನಗೇ ಗೊತ್ತಿರಲಿಲ್ಲ. ನಾನು ಅಲ್ಲಿ ಆನ್ ದ ಸ್ಪಾಟ್ ನುಡಿಸ್ತಾ ಇದ್ದೀನಿ, ಅದಕ್ಕೆ ಅವ್ರು ಆಲ್ರೆಡಿ ಭಲೆ ಅಂತಿದ್ದಾರೆ ಅಂದರೆ. ಆ್ಯಂಡ್ ಜಾಕಿರ್ ಬಾಯ್ ಅದನ್ನು ಅಕಂಪ್ನಿ ಮಾಡಿ ಹಿ ಫಿನಿಶ್ ದ್ಯಾಟ್ ಅಲಾಂಗ್ ವಿತ್ ಮೀ. ನಾವು ಹೇಳ್ಕೊಟ್ಟು ಪ್ರಾಕ್ಟೀಸ್ ಮಾಡಿದ್ರೇ ತಪ್ಪು ಹೋಗುತ್ತೆ ಎಷ್ಟೋ ಸತಿ ಅಂತ. ಅಂದರೆ ಅಷ್ಟು ಕ್ರಿಯೇಟಿವ್ ಮೈಂಡ್ಸ್ ಮಧ್ಯದಲ್ಲಿ ನಾನು ಕೂತ್ಕೊಂಡಿದ್ದು. ಆ ಥರದ ಅನೇಕ ಅವಕಾಶಗಳಾಯಿತು ನನಗೆ ಬೇರೆ ಬೇರೆ ಉಸ್ತಾಜಿಗಳು. ಸೊ ಇಟ್ಸ್ ಆಲ್ವೇಸ್ ಆನ್ ಐ ಓಪನರ್. ಅವಾಗಲಿಂದ ನನಗೆ ಒಂದು ಕ್ಯೂರಿಯಾಸಿಟಿ, ನಿಮ್ಮ ಕತ್ತಿನಲ್ಲಿ ಒಂದು ಪೆಂಡೆಂಟ್ ಇದೆ, ಅದೇನು ಪೆಂಡೆಂಟ್ ಅದು ಅಥವಾ ಏನು ಅಂತ ಗೊತ್ತಿಲ್ಲ ನನಗೆ. ಅಲ್ಲ, ಆ ಥರದ್ದು ಸುಮಾರು ಇರುತ್ತೆ ನನ್ನ ಕೈ ಇದರಲ್ಲೆಲ್ಲ, ಬ್ರೇಸ್ಲೆಟ್ಸ್ ಇದೆಲ್ಲ. ಬಟ್ ದಿಸ್ ಇಸ್ ಆ್ಯಕ್ಚುಲಿ ಅನ್ ಇನ್ಸ್ಟ್ರೂಮೆಂಟ್. ಓಕೆ. ಇದಕ್ಕೆ ಒಕರಿನಾ ಅಂತ ಹೇಳ್ತಾರೆ. ಓಕೆ. ಇದು ನಾನು ಸ್ಪೇನಲ್ಲಿ ಹೋದಾಗ ಅಲ್ಲಿಂದ ತೊಗೊಂಬಂದೆ. ಇದೊಂದು ಕೊಳಲು. ದಿಸ್ ಇಸ್ ಕ್ಲೇ. ಓಕೆ. ಮಣ್ಣಿಂದು, ಅದರಲ್ಲಿ ಐರನ್ ಫೀಲಿಂಗ್ಸು ಇದೆ. ಸೊ ಸ್ವಲ್ಪ ಹಾರ್ಡ್ ಇರುತ್ತೆ. ಅದು ಒಂದು ಪೇಂಟಿಂಗ್ ಮಾಡಿ ಈ ಥರ. ಅಲ್ಲಿ ಟ್ರೈಬಲ್ ಮತ್ತು ಫೋಕ್ ಮ್ಯೂಸಿಷಿಯನ್ಸ್ ಇದನ್ನು ಯೂಸ್ ಮಾಡ್ತಾರೆ. ಇಟ್ಸ್ ವೆರಿ ಒಂದು ಯುನೀಕ್ ಸೌಂಡ್ ಇದೆ ಅದಕ್ಕೆ. ಸೊ ಒಂಥರ ಓಲ್ಡ್ ಸೌಂಡಿಂಗ್, ಇದು ಒಂಥರ ವೆರಿ ಸೋಲ್ಫುಲ್ ಸೌಂಡಿಂಗ್. ಈ ಥರ ಯಾವ್ಯಾವ ವಿಶೇಷವಾದಂಥ ಇನ್ಸ್ಟ್ರೂಮೆಂಟ್ಸ್ಗಳನ್ನ ನೀವು ನೋಡ್ಸಿದ್ರ? 8 feet ಫ್ಲೂಟ್, ಕಾಂಟ್ರಾಬಾಸ್. ಯೆಸ್, ಐ ಆಮ್ ದ ಫಸ್ಟ್ ಇಂಡಿಯನ್ ಟು ಪ್ಲೇ ದಟ್ ಕಾಂಟ್ರಾಬಾಸ್ ಫ್ಲೂಟ್. ಆ ಇವೆಂಟಲ್ಲಿ ನಾನು ಇದ್ದೆ, ನಾನೇ ಹೋಸ್ಟ್ ಮಾಡಿದೆ. ಭಾಳ ಖುಷಿ ಆಗುತ್ತೆ ಹೇಳ್ಕೊಳ್ಳೋದಕ್ಕೆ. ಎಸ್ ಸರ್. ಅದಾದಮೇಲೆ ನಾನು ಇನ್ಫ್ಯಾಕ್ಟ್ ಇದು ಥರದ್ದು ವಿಂಡ್ ಇನ್ಸ್ಟ್ರೂಮೆಂಟ್ಸ್ ತುಂಬ ಕಲೆಕ್ಟ್ ಮಾಡ್ತಾ ಇರ್ತೀನಿ ಅವಾಗ ಎಲ್ಲೆಲ್ಲಿ ಸಿಗುತ್ತೆ ಅಲ್ಲಿ. ಸೊ ಐ ಹ್ಯಾವ್ ಅ ಬ್ಯಾಂಬೂ ಸ್ಯಾಕ್ಸೋಫೋನ್. ಅಂದರೆ ಅದು ಕೊಳಲ್ ಥರನೇ ಇದೆ, ಬಟ್ ಇಟ್ ಹ್ಯಾಸ್ ಗಾಟ್ ಅ ರೀಡ್ ಆ್ಯಂಡ್ ನಮ್ಮ ಪುಂಗಿಕಾಯಿ ಬರುತ್ತಲ್ಲ ಅದನ್ನು ಜೋಡಿಸಿದ್ದಾರೆ ಕೆಳಗೆ. ಸೊ ಇಟ್ಸ್ ಕಂಪ್ಲೀಟ್ಲಿ ಬ್ಯಾಂಬೂ ಸ್ಯಾಕ್ಸೋಫೋನ್ ಥರ ಸೌಂಡು ಅದಿದೆ. ಆ್ಯಂಡ್ ದೆನ್ ನಾನು ಎಲ್ಲಿ I bought a bagpipe one of my Europe tours. ಸೊ ಅದು ಹಿಂಗೆ ಬ್ಯಾಗ್ ಇರುತ್ತೆ, ಅದನ್ನ ಅದರಲ್ಲಿ ತುಂಬಿಕೊಂಡು ಅಂದರೆ ಅದರಲ್ಲಿ ಗಾಳಿ ಇಟ್ಕೊಂಡು ಅದನ್ನು ರಿಸರ್ವ್ ಆ ಥರ ಯೂಸ್ ಮಾಡ್ತಿರ್ತಾರೆ. ಸೊ ಯು ಕ್ಯಾನ್ ಬ್ರೀತ್ ಇನ್ ಬಿಟ್ವೀನ್ ವೈಲ್ ಯೂಸಿಂಗ್ ದ್ಯಾಟ್ ಆಸ್ ಅ ರಿಸರ್ವರ್. ಅದೊಂದು ಸೈಕಲ್ ಇರುತ್ತಲ್ಲ. ಹಾಂ, ಸೊ ಬ್ಯಾಕ್ ಪೈಪ್. ನಾನು ಅದನ್ನು ಅದರದ್ದು ಏನು ಶೆನಾಯಿ ಥರ ಇರುತ್ತೆ ಅದು ಕೆಳಗಡೆ ನುಡ್ಸೋದು, ಅದನ್ನು ಓಪನ್ ಮಾಡಿ ಅದಕ್ಕೊಂದು ಮೌತ್ ಪೀಸ್ ಹಾಕಿ ಡೈರೆಕ್ಟ್ಲಿ ಊದೋ ಥರ ಮಾಡ್ಕೊಂಡಿದ್ದೀನಿ ಅಷ್ಟೇ. ಇಟ್ ಸೌಂಡ್ಸ್ ಮೋರ್ ಲೈಕ್ ಅ ಸುಂದರಿ, ನಾಟ್ ಅ ಶೆನಾಯಿ.
ಸುಂದರಿ ತರ ಸರ್ ಕೇಳಿದ್ರು. ನಾವು ಚಿಕ್ಕ ಹುಡುಗರೆಲ್ಲರೂ ಹೊಸದಾಗಿ ಗಾಡಿ ತಗೊಂಡಾಗ ಸೈಲೆನ್ಸರ್ ಚೇಂಜ್ ಮಾಡೋದು ನೋಡಿದ್ವಿ. ಈ ತರ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಮಾಡಿಫೈ ಮಾಡೋದು ನಾನು ಫಸ್ಟ್ ಟೈಮ್ ಕೇಳ್ತಾ ಇರೋದು. ಅದೇ ತರ ಒಂದು ಹುಚ್ಚು. ಹಾಗಾಗಿ ಇದು ಒಂದು ಹೊಸದು ಕ್ರಿಯೇಷನ್ ಮಾಡಿದ್ದು ನಾನು. ಇಟ್ಸ್ ಕಾಲ್ಡ್ ಮಂದ್ರ ಬಾನ್ಸುರಿ. ಓಕೆ, ಈಗ ನೀವೇ ಮಾಡಿದ್ದು ಇನ್ಸ್ಟ್ರೂಮೆಂಟ್ ಅದು? ಹೌದು. ಅಂದ್ರೆ ಇದು ನಮ್ಗೆ ಯೂಶುವಲ್ ಬಾನ್ಸುರಿ ನಾವೇನ್ ನುಡಿಸ್ತೀವಲ್ಲ, ಇದಕ್ಕಿಂತ ಒಂದು ಆಕ್ಟೇವ್ ಕೆಳಗಡೆ ಹೋಗ್ಬೇಕು ಅಂತ ಆದ್ರೆ ಅದಕ್ಕೆ ನಮ್ಗೆ ಅವಕಾಶನೇ ಇರಲ್ಲ. ಅಂದ್ರೆ ಇಷ್ಟು ದಿವಸ ಏನಾಗ್ತಿತ್ತು, ಕೆಳಗಿನ ಸಾವರೆಗೂ ಮಾತ್ರನೇ ಹೋಗಕ್ ಸಾಧ್ಯ ಆಗಿದ್ದು. ಅದಕ್ಕಿಂತ ಕೆಳಗಡೆ ಹೋಗ್ಬೇಕು ಅಂದ್ರೆ ತುಂಬಾ ಹಿಂಗ್ ದೂರ ಆಗ್ಬಿಡುತ್ತೆ. ಸೊ ಅದಕ್ಕೆ ನಾನು ಏನ್ ಮಾಡಿದೆ, ಈ ಸತಿ ಇದನ್ನ ಯು ಶೇಪ್ ಮಾಡ್ಕೊಂಡೆ. ಸೊ ಇದನ್ನ ಹಿಂಗ್ ಓಪನ್ ಮಾಡಿದ್ರೆ ಆಕ್ಚುಲಿ ಲೆಂತ್ ಜಾಸ್ತಿ ಇರುತ್ತೆ. ಸೊ ಇದನ್ನ ಮಾಡಿದಾಗ ಇವಾಗ ಹತ್ರ ಆಯ್ತು, ಎಲ್ಲ ಕೈ ಎಲ್ಲ ಹತ್ರ ಬಂತು. ಇಟ್ ಇಸ್ ಮ್ಯಾನೇಜಬಲ್. ಸೊ ದಿಸ್ ಪ್ಲೇಸ್ 1 octave ಬಿಲೋ ದ ರೆಗ್ಯುಲರ್ ಬಾನ್ಸುರಿ ಅಂಡ್ ಮಂದ್ರ ಸಪ್ತಕ ಅಂತಿದೆ, ಅಂದ್ರೆ ಲೋವರ್ ಆಕ್ಟೇವ್. ಸೊ ಅದಕ್ಕೆ ಇದು ಮಂದ್ರ ಬಾನ್ಸುರಿ. ಐ ಮೀನ್ ಒಂಥರ ಇನ್ನೂ ಸಿಂಪ್ಲಿಫೈ ಮಾಡಬೇಕು ಅಂದ್ರೆ ಗಿಟಾರಲ್ಲಿ ಬೇಸ್ ಗಿಟಾರ್ ಹೆಂಗಿದೆಯೋ ಅದೇ ತರ ಇದೊಂಥರ ಬೇಸ್ ಫ್ಲೂಟ್. ಬೇಸ್ ಫ್ಲೂಟ್. ಓಕೆ, ಸೌಂಡ್ ಹೆಂಗಿದೆ ಕೇಳಬೇಕು ಸರ್. ಬ್ಯೂಟಿಫುಲ್ ಬ್ಯೂಟಿಫುಲ್. ಕಣ್ಮುಚ್ಚಿ ಕೇಳಿದ್ರೆ ಅದರ ಆನಂದನೇ ಬೇರೆ. ಹಾ, ಅಂದ್ರೆ ಮೆಡಿಟೇಷನ್ ಆ ಥರದ್ದು. ಈಗ ಮೇಜರ್ ರಾಗಾಸ್ ನಾವು ನುಡಿಸ್ಬೇಕಾದ್ರೆ ಅದ್ರ ಮಂದ್ರ ಸಪ್ತಕದಲ್ಲಿ ಅದರದೇ ಆದ ಒಂದು ಸುಖ ಬೇರೆ. ಸೊ ಇದ್ರ ಜಾಸ್ತಿ ಕೆಲಸ ಇರಲ್ಲ. ಬಟ್ ವಾಟ್ ವಿ ಹ್ಯಾವ್ ಅಚೀವ್ಡ್ ಇಸ್ ಆನ್ ಇಂಡಿಪೆಂಡೆಂಟ್ ಬೇಸ್ ಫ್ಲೂಟ್. 1.5 octave ನುಡಿಸ್ಬಲ್ಲ ಅಂತ ಅದರದೇ ಒಂದು ಸ್ಥಾನ ಇದೆ. ಅಂದ್ರೆ ಕೆಳಗಿನ ಪಂಚಮವರೆಗೂ ಹೋಗ್ಬೋದಾದಂಥ ಏಕೈಕ ಕೊಳಲು ಇದು ಇಡೀ ಭಾರತ ದೇಶದಲ್ಲಿ. ನೈಸ್. ಇನ್ನೂ ಹಲವಾರು ವಿಷಯಗಳು ಮಾತಾಡೋದಿದೆ. ಬಟ್ ನಮ್ಮಲ್ಲಿ ನಮ್ಮ ಶೋನಲ್ಲಿ ಏನಂದರೆ ಇಷ್ಟೊತ್ತು ಕೇಳಿದ್ದು ನಮ್ಮ ತಂಡ, ನಾನು ಎಲ್ಲ ಕಲೆಕ್ಟ್ ಮಾಡಿರೋಂಥ ಕ್ವಶನ್ಸ್. ಇದು ಜನರನ್ನ ಕೇಳಿದ್ದೀವಿ, ಅವ್ರು ನಿಮಗೆ ಪ್ರಶ್ನೆಗಳು ಕೇಳಿದ್ದಾರೆ. ಸೊ ದಿಸ್ ಸೆಗ್ಮೆಂಟ್ ಇಸ್ ಕಾಲ್ಡ್ ನಾಟ್ ಮೈ ಕ್ವೆಶ್ಚನ್. ಸೊ ಇದು ನಿಮ್ಮ ಪ್ರಶ್ನೆ. ಸೊ ಲೆಟ್ಸ್ ಮೂವ್ ಇನ್ ಟು ನಾಟ್ ಮೈ ಕ್ವೆಶ್ಚನ್. ನಾಟ್ ಮೈ ಕ್ವೆಶ್ಚನ್. ನಿಮ್ಮ ಕೇಶರಾಶಿಯ ರಹಸ್ಯ ಏನು? ಜಾಕಿರ್ ಹುಸೇನ್. ಅಂದರೆ ಇದ್ರ ಮೇಂಟೆನೆನ್ಸ್ಗೆ ಏನೇನೆಲ್ಲ ಹೋಗುತ್ತೆ ಸರ್? ಮೇಂಟೆನೆನ್ಸ್ ಏನಿಲ್ಲ. ಏನು ಅವೈಲೇಬಲ್ ಶಾಂಪೂ ಇರುತ್ತೆ ಹೋಟೆಲಲ್ಲಿ ಅದನ್ನೇ ಹಾಕ್ಕೊಳ್ತೀನಿ ಅಷ್ಟೇ. ಯಾರೋ ನನ್ಗೆ ಹೇಳಿದ್ದು ಜ್ಞಾಪಕ, ಅದು ಜೋಕೋ ಅಥವಾ ನಿಜವಾಗ್ಲೂ ನಡೆದಿದ್ದೋ ಗೊತ್ತಿಲ್ಲ. ಒಬ್ರು ಅಜ್ಜಿ ಬಂದು ನಿಮ್ಗೆ ₹100 ಕೊಟ್ಟು ಕಟಿಂಗ್ ಮಾಡಿಸ್ಕೊ ಅಂತ ಹೇಳಿದ್ರಂತೆ ಒಂದು ಕಾನ್ಸರ್ಟ್ ಆದ್ಮೇಲೆ. ಸತ್ಯನ? ಅದು ನಿಜ. ಓಕೆ, ನಿಮ್ಮ ಫೇವ್ರೆಟ್ ತಿಂಡಿ ಏನು? ತಿಂಡಿ ದೋಸೆ. ಓ, ಅವಲಕ್ಕಿ ಅಂತ ಹೇಳಿದ್ರೆ ಯಾರೋ. ಅದು ಇದೆ. ಅದು ಅಂದರೆ ಅವಲಕ್ಕಿ ಫಾರ್ ಆಲ್ ಸೀಸನ್ಸ್, ಎನಿ ಟೈಮ್. ಅದು ಊಟನೂ ಆಗಿರ್ಬೋದು, ತಿಂಡಿ ಅಂತ ಕನ್ಸಿಡರ್ ಮಾಡಲ್ಲ. ಇಟ್ ಇಸ್ ಲೈಕ್ ಮೈ ಹೋಲ್ಸಮ್ ಮೀಲ್ ಅದು ನನಗೆ. ಬಟ್ ತಿಂಡಿ ಅಂದರೆ ದೋಸೆ, ಎನಿ ಟೈಮ್ ದೋಸೆ. ಅಕಸ್ಮಾತ್ ನೀವು ಮ್ಯೂಸಿಷಿಯನ್ ಆಗದೆ ಹೋಗಿದ್ದೀರಿ, ಏನಾಗ್ತಾ ಇದ್ರಿ? ಕ್ರಿಕೆಟರ್, ಆಫ್ಕೋರ್ಸ್. ಕ್ರಿಕೆಟರ್. ಆ್ಯಕ್ಚುಲಿ ನಮ್ಮ ರಿಸರ್ಚಲ್ಲೂ ಇದೆ ಏನಂದ್ರೆ ನೀವು ಮೊಹಮ್ಮದ್ ಅಜರುದ್ದೀನ್ ಜೊತೆಗೆ ಆಡಿದ್ದೀರಾ. ಅವ್ರು ಅಂಡರ್-16 ಟೀಮಲ್ಲಿ ಆಡ್ತಾ ಇದ್ರು. ಅಂದರೆ ಅವರು ಹೆಡ್ ಕೋಚ್ ಆಗಿದ್ರು. ನಾವು ಸ್ಕೂಲ್ ಟೀಮ್ದಿಂದ ನಾನು ಸೆಲೆಕ್ಟ್ ಆಗಿದ್ದೆ. ಸೊ ಅವರು ಜಸ್ಟ್ ಡೆಬ್ಯೂ ಮಾಡಿದ್ದು ಹೊಸದ್ರಲ್ಲಿ. ಸೊ ಹಿ ವಾಸ್ ಅಸೈನ್ಡ್ ಟು ಆರ್ ಬ್ಯಾಚ್ ಆಸ್ ಅ ಚೀಫ್ ಕೋಚ್. ನೈಸ್. ನೀವು ಗುರು ಆದಾಗ ನಿಮ್ಗೆ ಅರ್ಥ ಆದ ಒಂದು ವಿಷಯ ಏನು? ಸಿಂಪಲ್ ವರ್ಡ್ಸ್ನಲ್ಲಿ ಪ್ರಬುದ್ಧವಾದ ಮಾತುಗಳನ್ನ ಹೇಳೋದು ಬಹಳ ಕಷ್ಟ ಅನ್ನೋದು ಅರ್ಥ ಆಯ್ತು.
ಈಗ ಕೆಲವು ಸತಿ ಗುರು ಅಂತ ತೊಗೊಂಡಾಗ ಇವಾಗ ನಮ್ಮ ಇಂಜಿನಿಯರಿಂಗ್ ಲೆಕ್ಚರರ್ಸು ಕೆಲವು ಸತಿ ಅವ್ರು ಹೇಳ್ತಾ ಇದ್ರು ನಮ್ಗೆ ಅರ್ಥನೇ ಆಗ್ತಾ ಇಲ್ಲ, ಎಲ್ಲ ತಲೆ ಮೇಲೆ ಹೋಗ್ತಾ ಇತ್ತು, ಏನಪ್ಪ ಏನು ಹೇಳ್ತಾ ಇದ್ರು ಅರ್ಥನೇ ಆಗ್ತಾ ಇಲ್ಲ. ಸೊ ವೆನ್ ಆ ಶೂಸಲ್ಲಿ ನಾನು ನಿಂತಾಗ ನನಗೆ ಅರ್ಥ ಆಯ್ತು, ಇಟ್ ಈಸ್ ಡಿಫಿಕಲ್ಟ್ ಟು ಎಕ್ಸ್ಪ್ರೆಸ್ ಸಮಥಿಂಗ್ ವೆರಿ ಪ್ರಬುದ್ಧ ಅಂತ ಅದಕ್ಕೆ ಹೇಳಿದ್ದೆ ನಾನು. ಸಮಥಿಂಗ್ ವೆರಿ ಸೀರಿಯಸ್, ಸಮಥಿಂಗ್ ವೆರಿ ಹ್ಯೂಜ್, ದೊಡ್ಡ ಒಂದು ಸಬ್ಜೆಕ್ಟನ್ನು ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಬಹಳ ಸಿಂಪಲ್ ವರ್ಡ್ಸಲ್ಲಿ ಎಕ್ಸ್ಪ್ಲೇನ್ ಮಾಡೋದು ಕಷ್ಟ. ಅದನ್ನು ಅರ್ಥ ಮಾಡ್ಕೊಳ್ಳೋಕ್ಕೇ ಆ ಗುರುಸ್ಥಾನದಲ್ಲಿ ನಿಂತಾಗ ಮಾತ್ರ ಅದು ಗೊತ್ತಾಗುತ್ತೆ, ಅದರ ಜವಾಬ್ದಾರಿ, ಅದರ ಒಂದು ಅದ್ರ ಎಷ್ಟು ಕಷ್ಟ ಅಂತ ಹೇಳಿ. ಬಟ್ ಐ ಎಂಜಾಯ್ ದ್ಯಾಟ್ ಆಲ್ಸೋ. ಗುರು ಆದವನು ಅವನಿಗೆ ಮೀರಿಸಿದಂತಹ ಶಿಷ್ಯವನ್ನ ಸಿಗೋದು ಸಹಜ. ಆದರೆ ಗುರುವಿನ ಕೆಲಸ ಏನು? ಗುರಿ ತೋರಿಸೋದ ಅಥವಾ ವಿದ್ಯೆ ಹೇಳ್ಕೊಡೋದ? ವಿದ್ಯೆ ಹೇಳ್ಕೊಟ್ಟು ಗುರಿ ತೋರಿಸೋದು. ನೀವು ಹಲವಾರು ಯಶಸ್ಸುಗಳನ್ನು ಕಂಡಿದ್ದೀರಾ, ಆದರೆ ನೀವು ಕಂಡಂಥ ಫೇಲ್ಯೂರ್ಸ್ ಏನು? ಫೇಲ್ಯೂರ್ಸ್ ನನಗೆ ತಕ್ಷಣಕ್ಕೆ ಅನ್ಸೋದು ಸಂಗೀತದ ಮಟ್ಟಿಗೆ ಆದರೆ ನಾನು ಎಷ್ಟು ಚೆನ್ನಾಗಿ ಹಾಡಬಹುದು ಅಷ್ಟು ಚೆನ್ನಾಗಿ, ಅಂದರೆ ಮನಸ್ಸಲ್ಲಿ ಎಷ್ಟಿದೆ ಅಷ್ಟು ಚೆನ್ನಾಗಿ ಗಂಟ್ಲಲ್ಲಿ ಬರಲ್ಲ. ಸೊ ಐ ಥಿಂಕ್ that's where I have failed. ಪ್ರಿಟಿ ಆನೆಸ್ಟ್ ಆ್ಯಕ್ಚುಲಿ. ಯಾರೂ ಹೇಳ್ಕೊಡಲ್ಲ ಈ ಥರ ಎಲ್ಲ. ನಾನು ನೀವು ಉತ್ತರ ಕರ್ನಾಟಕದಲ್ಲಿ ಬೆಳೆದಿರೋದ್ರಿಂದ ಉತ್ತರ ಕರ್ನಾಟಕದ ಒಂದು ಕಲ್ಚರ್ ಅಂದರೆ ನಿಮ್ಗೆ ಇಷ್ಟ ಆಗೋದು ಏನದು? ಉತ್ತರ ಕರ್ನಾಟಕದ್ದು ಎಸ್ಪೆಷಲಿ ಧಾರವಾಡ, ಹುಬ್ಬಳ್ಳಿ ಅವರು, ಅಲ್ಲಿ ಒಂದು ವಾತಾವರಣ ಹೆಂಗದ ಅಂದರೆ ಮುಕ್ತ ಮನಸ್ಸಿನಿಂದ ಮಾತಾಡುವಂಥವ್ರು. ಅವ್ರಿಗೆ ಯಾವುದು ಒಳಗೆ ಇಟ್ಕೊಂಡು ಹೊರಗೆ ಇಟ್ಕೊಂಡಲ್ಲ, ಆನ್ ಫೇಸ್ ಹೇಳುವಂಥದ್ದು, ಎಸ್ಪೆಷಲಿ ಸಂಗೀತದಾಗ. ನಾ ಸಣ್ಣವಿದ್ದಾಗ ನಾ ಬಾರಿಸ್ಲಿಕ್ಕತ್ತಾಗ ಎಷ್ಟೋ ಮಂದಿ ಇನ್ನೊಂದು ಸ್ವಲ್ಪ ಅದು ಬರೋಬ್ಬರಿ ಬರ್ಬೇಕು ನೋಡೋದು, ಸರಿ ಬರಲಿಲ್ಲ ಅದು ಅಂತ ಡೈರೆಕ್ಟ್ ಹೇಳ್ಬಿಡೋರು. ನಾವು ದೊಡ್ಡವನು ಚಿಕ್ಕವನು ಅದು ಯಾರ್ದೋ ಮಗ ಅಥವಾ ಯಾರ ಗುರುಗಳು ಅದೇನು ನೋಡಕ್ ಹೋಗಲ್ಲ ಅವ್ರು. ಆ ಏನೋ ಒಂದು ಓಪನ್ನೆಸ್ ಇದೆ, ಅಟ್ಲೀಸ್ಟ್ ಮೊದಲಿತ್ತು. ಈಗ ಎಷ್ಟರ ಮಟ್ಟಿಗೆ ಚೇಂಜ್ ಆಗಿದೆ ಗೊತ್ತಿಲ್ಲ, ಬಿಕಾಸ್ ನಾನು 25 ವರ್ಷದಿಂದ ಇಲ್ಲೇ ಇದ್ದೀನಿ. ಬಟ್ ಐ ಥಿಂಕ್ ದಟ್ ಈಸ್ ಒನ್ ಕ್ವಾಲಿಟಿ ದಟ್ ಐ ಸಿ ಮೋಸ್ಟ್ ಆಫ್ ದ ಟೈಮ್ಸ್. ಆ್ಯಂಡ್ ಲೇಡ್ ಬ್ಯಾಕ್ ಅಟಿಟ್ಯೂಡ್. ನಾರ್ತ್ ಕರ್ನಾಟಕ ಅಂದರೆ ಆರಾಮ್, ಅವ್ರು ಧಾರವಾಡದವರು ಆರಾಮ್ ಹೋದ್ರ ತಗೋ, ಇಲ್ಲೇ ಅದು ಆರಾಮ್. ಅದು ಒಂದು ಸಂಗೀತಗಾರರಿಗೆ ಪರ್ಫೆಕ್ಟ್ ಊರದು. 5 ಗಂಟೆ ಪ್ರೋಗ್ರಾಮ್ ಅದ ರೀ ಗುರುಗಳ ಅಂದ್ರೆ 5 ಗಂಟೆ ಅದಲ್ಲ, ಹೋಗೋಣ ತಗೋ, ಬರ್ತೀನಿ ನಡಿ ಅಂತೇಳಿ ಆರಾಮ್. ನಿಮ್ಮ ಫೇವ್ರೇಟ್ ಮ್ಯೂಸಿಷಿಯನ್ಸ್ ಅಂದರೆ ಯಾರು? ಅನ್ಡೌಟೆಡ್ಲಿ ಉಸ್ತಾದ್ ಜಾಕಿರ್ ಹುಸೇನ್, ಪಂಡಿತ್ ಭೀಮ್ಸೇನ್ ಜೋಶಿ, ಕಿಶೋರಿ ಅಮೋಣ್ಕರ್, ಉಸ್ತಾದ್ ಅಮೀರ್ ಖಾನ್ ಸಾಬ್. ಮೈಕಲ್ ಜಾಕ್ಸನ್ ಹಾಡುಗಳನ್ನ ಕೇಳಿದ್ದೀರಾ? ಎಂಜಾಯ್ ಮಾಡ್ತೀರಾ? ಖಂಡಿತವಾಗಿಯೂ ಕೇಳಿದ್ದೀನಿ, ಅದಕ್ಕೆ ಡ್ಯಾನ್ಸು ಮಾಡಿದ್ದೀನಿ. ಒಂದು ಟೈಮಲ್ಲಿ ಮೂನ್ ವಾಕು ಮಾಡ್ತಾ ಇದ್ದೆ. ಹಿ ವಾಸ್ ಅ ಟ್ರೂ ಶೋ ಮ್ಯಾನ್, ಅಮೇಝಿಂಗ್ ಗಾಯ್. ಅವರು ಇವನ್ ಹಿಸ್ ರೆಕಾರ್ಡಿಂಗ್ಸ್ ವೇರ್ ಆಫ್ ವೆರಿ ಹೈ ಕ್ವಾಲಿಟಿ ಇವನ್ ಬ್ಯಾಕ್ ದೋಸ್ ಡೇಸ್. ವಂಡರ್ಫುಲ್ ಎಕ್ಸ್ಪೆರಿಮೆಂಟ್ಸ್ ಮಾಡಿದ್ದಾರೆ ಅವರು ಮ್ಯೂಸಿಕಲ್ ಇದರಲ್ಲಿ. ದ ಅರೇಂಜ್ಮೆಂಟ್ಸು, ಸ್ಟ್ರಕ್ಚರ್ ಆಫ್ ದ ಸಾಂಗ್, ದ ಬೀಟ್ಸ್, ಗ್ರೇಟ್ ಮ್ಯಾನ್. ನಿಮ್ಮ ಫೇವ್ರೆಟ್ ಕ್ರಿಕೆಟರ್ ಯಾರು? ಆಗಿನ ಟೈಮಲ್ಲಿ ವೆನ್ ಐ ಯೂಸ್ ಟು ಪ್ಲೇ ಕ್ರಿಕೆಟ್, ಐ ಯೂಸ್ ಟು ಲವ್ ದಿಲೀಪ್ ವೆಂಕಸರ್ಕರ್. ಇವಾಗ ಧೋನಿ. ಓಕೆ, ಧೋನಿನೂ ಆಲ್ಮೋಸ್ಟ್ ರಿಟೈರ್ ಆಗೋ ಮಟ್ಟಿಗೆ ಬಂದ್ರು. ಎನಿ ಯಂಗ್ಸ್ಟರ್ಸ್ ಹೂ ಯು ಸಿ ಪ್ರಾಮಿಸಿಂಗ್? ಕೊಹ್ಲಿ. ಭಾಳ ಸಿಮಿಲರ್ ಇದೆ ಟೇಸ್ಟ್ ಎಲ್ಲ. ಈಗ ಒಂದು ಸಣ್ಣ ಆಟ ಆಡೋಣ ಅಂತ ಸರ್. ಇದು ಏನಂದರೆ, ನೀವು ನಿಮ್ಮ ಮ್ಯೂಸಿಕ್ ಮೂಲಕ ಭಾವನೆಗಳನ್ನು ವ್ಯಕ್ತಪಡಿಸುವಂಥ ಪ್ರಯತ್ನವನ್ನು ಮಾಡಿದಿರಿ. ಅಫ್ಕೋರ್ಸ್ ಫಿಲ್ಮಲ್ಲಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ಇದೆಲ್ಲ ಅದನ್ನು, ರೈಟ್? ನಾನು ಭಾವನೆ ಹೇಳ್ತೀನಿ ಅಥವಾ ಭಾವ ಹೇಳ್ತೀನಿ, ಅದಕ್ಕೆ ತಕ್ಕ ಹಾಗೆ ಒಂದು ಸಣ್ಣ ಮ್ಯೂಸಿಕ್ ನುಡಿಸ್ಬೋದಾ? ಓಕೆ, ಲೆಟ್ ಮೀ ಟ್ರೈ. ನಗು. ಮ್ಯೂಸಿಕಲ್ಲಿ ನಗುಗಿಲ್ಲ, ಅದಕ್ಕೆ ರಾಗ ಇಲ್ಲ, ಹಾಸ್ಯಕ್ಕೆ ಹಾಂ. ಅನುಕಂಪ. ಪ್ರೀತಿ.
ಕೊನೆಯದು ಸಂಭ್ರಮ. ನಿಲ್ಲಿಸ್ಬಿಟ್ರಲ್ಲ ಸರ್, ಡ್ಯಾನ್ಸ್ ಮಾಡ್ಬೇಕಾಗಿತ್ತು ನಾವು. ಸೊ ದಟ್ ವಾಸ್ ನಾಟ್ ಮೈ ಕ್ವೆಶನ್. ಸೊ ಇನ್ನೇನು ಕಡೆಯ ಭಾಗಕ್ಕೆ ಬಂದಿದ್ದೀವಿ ನಾವು. ಏನಂದ್ರೆ ಇದನ್ನ ನಾವು ಒಂದು ಸ್ವಲ್ಪ ಜಾಸ್ತಿ ಅಂತ ಕರಿತೀವಿ. ಅಂದ್ರೆ ಇಷ್ಟೆಲ್ಲ ಮಾತಾಡಾದ್ಮೇಲೆ ಇನ್ನೊಂದು ಸ್ವಲ್ಪ ದುರಾಸೆ ಇರುತ್ತಲ್ವಾ, ಅದಕ್ಕೆ ಈ ಹರಟೆ ಇನ್ನೊಂದು ಸ್ವಲ್ಪ ಜಾಸ್ತಿ. ಬನ್ನಿ, ಲೆಟ್ಸ್ ಮೂವ್ ಟು ಆ ನೆಕ್ಸ್ಟ್ ಸೆಗ್ಮೆಂಟ್. ಒಂದ್ ಸ್ವಲ್ಪ ಜಾಸ್ತಿ. ಸಂಗೀತದ ಕುಟುಂಬ, ತಂದೆ, ಅಣ್ಣ, ಹೆಂಡತಿ ಮತ್ತೆ ಅಕ್ಕಪಕ್ಕದಲ್ಲಿ ಇದ್ದವರೆಲ್ಲರೂ ಸಂಗೀತದಲ್ಲೇ ತೊಡಗಿಸ್ಕೊಂಡು ಒಂಥರ ಪ್ರತಿಯೊಂದು ಸಂಭ್ರಮಕ್ಕೂ ಒಂದು ಹಾಡು, ಒಂದು ಟ್ಯೂನು, ಆ ಥರ ಬೆಳೆದಂಥ ಕುಟುಂಬ ಸರ್ ನಿಮ್ಮದು. ಈಗ ನನಗೆ ಖುಷಿಯಾಗೋ ವಿಚಾರ ಏನು ಅಂದರೆ, ಒಂದು ಕಾನ್ಸರ್ಟ್ ಆಯಿತು. ಏನು ಅಂದರೆ 3 ಜನರೇಷನ್ಸ್, ನಿಮ್ಮ ತಂದೆ, ನೀವು, ನಿಮ್ಮ ಮಗ, 3 ಜನ ಪರ್ಫಾರ್ಮ್ ಮಾಡಿದ್ದು. ತುಂಬ ರೇರ್ ಈ ಥರ ನಾವು ನೋಡೋದು ಇನ್ಸ್ಟೆನ್ಸು. ಸೊ ಹುಲಿ ಹೊಟ್ಟೆಲಿ ಹುಲಿನೇ ಹುಟ್ಟೋದು ಅಂತಾರೆ. ಪಕ್ಕದಲ್ಲಿ ನಿಮ್ಮ ಹುಲಿ ಇದೆ ಇಲ್ಲಿ ಪಕ್ಕದಲ್ಲಿ. ಹಾಯ್ ಷಡಜ್, ನಮಸ್ಕಾರ. ಮಗನಲ್ಲಿ ತಮ್ಮ ಕ್ವಾಲಿಟೀಸ್ ಏನೇನು ಕಾಣ್ತೀರಾ ತಾವು? ಸಂಗೀತದ ಮಟ್ಟಿಗೆ ನನ್ಗೇನು ಅವನ ವಯಸ್ಸಿನಲ್ಲಿ ನನ್ಗೇನು ಪ್ಯಾಷನ್ ಇತ್ತು, ಆ ಪ್ಯಾಷನ್ ಅವನಲ್ಲೂ ಇದೆ. ಅಷ್ಟೇ ಡೈವರ್ಸಿಫೈಡು ಇದ್ದಾನೆ ಅವನು. ಅಲ್ದು ನಾನು ಬೆಳಿಬೇಕಾದ್ರೆ ನಮಗೆ ಶಾಸ್ತ್ರೀಯ ಸಂಗೀತ ಬಿಟ್ರೆ ಗಜಲ್ಸು, ಸಿನಿಮಾ ಸಂಗೀತದ ಬಗ್ಗೆ ಒಲವಿತ್ತು. ಇವನು ಸ್ಟ್ರೈಟ್ ಅವೇ ಮೆಟಲ್, ಜಾಝ್ ಅದ್ರ ಕಡೆ ಗಮನ ಇದೆ. ಅದನ್ನ ಕಲಿಯೋ ಒಂದು ಆಸಕ್ತಿನೂ ಇಟ್ಕೊಂಡಿದ್ದಾನೆ. ಅದು ಬಿಟ್ರೆ ಸಂಗೀತದ ಬಗ್ಗೆ ವಿಚಾರ ಮಾಡೋದು, ಯಾವತ್ತು ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇರೋದು, ಅದೆಲ್ಲ ಐ ಥಿಂಕ್ ದಟ್ ಇಸ್ ಕಾಮನ್. ಬಹಳ ಚಿಕ್ಕ ವಯಸ್ಸಿನಲ್ಲೇ ಮನೆಯಲ್ಲೇ ಸಂಗೀತಾಭ್ಯಾಸ ಶುರು ಆಗೋಯ್ತು. ಅಪ್ಪ, ಅಜ್ಜ ಎಲ್ಲರೂ ಗುರುಗಳೇ ಆಗಿದ್ರು. ಹೌ ಡು ಯು ಫೀಲ್ ಟು ಬಿ ಅ ಪಾರ್ಟ್ ಆಫ್ ಅ ಮ್ಯೂಸಿಕಲ್ ಫ್ಯಾಮಿಲಿ ಲೈಕ್ ದಿಸ್? ಐ ಆಮ್ ಬ್ಲೆಸ್ಡ್, ಟ್ರೂಲಿ ಬ್ಲೆಸ್ಡ್, ಬಿಕಾಸ್ ಅಪ್ಪ ಅವಾಗ ಹೇಳ್ದಂಗೆ ಅವ್ರು ಬೆಳಿಬೇಕಾದ್ರೆ he grew up with his dad, andre guru and a dad in one person. So I was more lucky because appanu alla ajjanu idru ನನಗೆ ಗೈಡ್ ಮಾಡಕ್ಕೆ, ನಂಗೆ ಕಲಿಸ್ಕೊಡಕ್ಕೆ. So it was I grew up with music childhood indane. I was lucky. I'm very lucky to be part of this family. ಅಪ್ಪನ ಕೈಲಿ ಅದೇ ತಿಂದಿದ್ದೀರಾ? ಹೇಳಂಗಿಲ್ಲ ನಾನು. ಯಾಕೆ ಅಂತ ಹೇಳಂಗಿಲ್ವಾ? ಬಟ್ ಅಪ್ಪ ಇಷ್ಟು ದೊಡ್ಡ ವಿದ್ವಾಂಸರು, ಒಳ್ಳೆ ಹೆಸರು ಮಾಡಿದ್ದಾರೆ, ನೀವು ಮ್ಯೂಸಿಷಿಯನ್ ಆಗಿ ಶುರು ಮಾಡೋದು, ನಿಮ್ಗೆ ಆ ಪ್ರೆಷರ್ ಇದೆಯಾ ಅಂತ? ಇಲ್ಲ, ನನಗೆ ಅಪ್ಪ ಆಗಲಿ ಅಮ್ಮ ಆಗಲಿ ಫ್ಯಾಮಿಲಿ ಕಡೆಯಿಂದ ಯಾವ ಪ್ರೆಷರು ಇನ್ನೂವರೆಗೂ ಯಾವ ಪ್ರೆಷರ್ನೂ ಬಂದಿಲ್ಲ. ಬಟ್ ಆಸ್ ಎ ಪರ್ಫಾರ್ಮರ್ ಆಗಿ ಅವ್ರ ಮಗ ಅಂತ ಅಲ್ಲಿ ಹೋಗಿ ನುಡಿಸ್ಬೇಕಾದ್ರೆ? ವೆಲ್, yeah, of course, when I share the stage with him, ಅವ್ರದ್ದೇನು ಆರಾ ಇದೆ, ಅವ್ರದ್ದೇನು charisma ಇದೆ on stage, I try to bring that onto the stage as well. I try to follow the footsteps of him. ನಿಮ್ಮ ಬದುಕನ್ನು ನಾನು ಭಾಳ ಹತ್ತಿರದಿಂದ ಒಂದು ಮಟ್ಟಕ್ಕೆ ನೋಡೋ ಅವಕಾಶ ಸಿಕ್ಕಿದೆ. ಇಷ್ಟೊತ್ತು ಮಾತಾಡಿದ್ದೀವಿ. ತಮ್ಮ ಜೀವನದ ಕಲಿಕೆ ಏನು, ಮತ್ತೆ ಅದನ್ನ ಒಂದು ಸಾಲಿನಲ್ಲಿ ಹೇಳೋದಾದ್ರೆ ಏನದು? ಒಂದೇ ಸಾಲದಲ್ಲಿ ಹೇಳಬೇಕು ಅಂದರೆ, ನನ್ನ ಜೀವನ ನನ್ನ ಸಂಗೀತ ಆಗಿರೋದ್ರಿಂದ ಅದು ಜೀವನ ಕೂಡ ಎಷ್ಟು ವಿಶಾಲವಾಗಿದೆ ಅಂದರೆ, ಅದು ನಾವು ಯಾವುದೇ ಒಂದು ಚಿಕ್ಕ ಗುರಿ ಇಟ್ಕೊಂಡು ನಂಗೊಂದು 2 BHK ಆಗ್ಬಿಟ್ರೆ ಸಾಕಪ್ಪ ಜೀವನ ಅಂತ ಅಷ್ಟಕ್ಕೆ ನಾವು ಸೀಮಿತ ಮಾಡ್ಕೋಬಾರ್ದು ಯಾವುದನ್ನು. ಸೊ ಅದು ಎಷ್ಟು ವಿಶಾಲ ಇದೆ ಅಂದರೆ, ನೀವು ಎಷ್ಟು ಅದರಲ್ಲಿ ನೀವು ಮುಳುಗ್ತಿರೋ ಸಂಗೀತದಲ್ಲಿ ಅಷ್ಟು ಅದು ರಾಗ ವಿಸ್ತಾರ ಆಗ್ತಾನೇ ಹೋಗ್ತಾ ಇದೆ ಶಾಸ್ತ್ರೀಯ ಸಂಗೀತದ. ಸೊ ಆ ಒಂದು ಕಲಿಕೆ ನನ್ನ ಜೀವನದಲ್ಲಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಯಾವುದಕ್ಕೆ ಒಂದಕ್ಕೊಂದು ಸೀಮಿತ ಆಗಿ ಇಷ್ಟು ಬಂದರೆ ಸಾಕಪ್ಪ ಆರಾಮು ಅಂತೇಳಿ. ಅಂದರೆ 2 ರೀತಿಯಲ್ಲಿ, ಒಂದು ಅತಿ ಆಸೆನೂ ಆಗಬಾರ್ದು, ಇನ್ನು ನಂಗೆ ಅದು ಬೇಕು ಇದು ಬೇಕು ಅದು ಬೇಕು ಅಂತೂ ಅಲ್ಲ. ಬಟ್
ಇಷ್ಟು ಬಂದರೆ ಸಾಕಪ್ಪ, ಇಷ್ಟಕ್ಕೆ ನಿಲ್ಲಿಸ್ಬಿಡೋಣ, ಇನ್ಮೇಲೆ ಹಂಗಿಲ್ಲ, ಮಾಡ್ತಾನೇ ಇರಬೇಕು. ಜೀವನದಲ್ಲಿ ಹೊಸದನ್ನು ಹುಡುಕ್ತಾ ಇರಬೇಕು, ಸಂಶೋಧನೆ ನಡೀತಾ ಇರಬೇಕು. ನಿಮ್ಗೆ ಗೊತ್ತಿರೋ ವಿದ್ಯೆಯನ್ನು, ನಿಮಗೆ ಗೊತ್ತಿರೋ ಅಂಶಗಳನ್ನು ಹಂಚಬೇಕು. ಸಂತೋಷನೂ ಹಂಚಿ, ನಿಮ್ಮ ಎಕ್ಸ್ಪೀರಿಯನ್ಸನ್ನು ಹಂಚಿ, ನಿಮ್ಗೆ ಗೊತ್ತಿರೋ ವಿದ್ಯೆ ನಿಮ್ಗೇನಿದೆ, ನಿಮ್ಗೆ ಎಷ್ಟು ಗೊತ್ತೋ ಅಷ್ಟು ಜನರಿಗೆ ಜೊತೆ ನೀವು ಅದನ್ನು ಹಂಚ್ಕೊಳ್ಳಿ. ನಿಮ್ಮ ಜೀವನಕ್ಕೆ ನೀವೇ ಸಂತೋಷವನ್ನು ತಂದ್ಕೋಬೋದು ಹಂಚ್ಕೊಂಡು. ಜಾಸ್ತಿ ಜನರ ಜೊತೆ ಬೆರೀರಿ ಆ್ಯಂಡ್ ಬಿ ಪೇಷಂಟ್. ಬಿಕಾಸ್ ಗಡಿಬಿಡಿಯಲ್ಲಿ ಮಾಡಿರೋದು ಎಲ್ಲನೂ ಸತ್ಯನಾಶ ಆಗೋದು. ಸೊ ಇದೆಲ್ಲ ನಾನು ಸಂಗೀತದಿಂದ ಕಲ್ತಿರೋದು, ಅದನ್ನೆಲ್ಲನೂ ನನ್ನ ಜೀವನಕ್ಕೆ ನಾನು ಅಪ್ಲೈ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ವೆರಿ ನೈಸ್. ಅಪ್ಪ ಮಗನ ಡ್ಯುಯೆಟ್ ಮುಂದೆ ಕಾಲಿದೆ. ಬಟ್ ಅದಕ್ಕಿಂತ ಮುಂಚೆ ನಾನು ನಮ್ಮ ಕಾರ್ಯಕ್ರಮದ ಏನು ಹೇಳ್ತೀರಾ ಕ್ಲೋಸಿಂಗ್ ನೋಟ್ಸ್ ಅದನ್ನು ಹೇಳಬೇಕು. ಮೊದಲನೇದಾಗಿ ನಿಮ್ಮ ಕರಿಯರ್ ಏನಿದೆ, ನಿಮ್ಮ ಸಂಗೀತದ ಜರ್ನಿ ಏನಿದೆ, ಇದನ್ನು ನೋಡ್ತಾ ಇದ್ದರೆ ಅದರ ತುಂಬ ಲಾಡ್ ಆಫ್ ಹ್ಯಾಪಿನೆಸ್, ಡಿಟರ್ಮಿನೇಷನ್ ಆ್ಯಂಡ್ ಸ್ಟ್ರಗಲ್ಸ್ ಕಾಣಿಸುತ್ತೆ. ಬಟ್ ಎಲ್ಲೂ ಅದನ್ನು ನೀವು ವ್ಯಕ್ತಪಡಿಸಲ್ಲ, ನೀವು ಅದ್ರ ಜೊತೆಗೆ ಬದುಕ್ತಾ ಹೋಗ್ತೀರಾ. ಸೊ ನಾನು ಹೇಳೋದು ಒಂದೇ, ಯು ಹ್ಯಾವ್ ಎಂಟರ್ಟೈನ್ಡ್ ಅಸ್, ಯು ಹ್ಯಾವ್ ಮೇಡ್ ಅವರ್ ಲೈಫ್ಸ್ ಮಚ್ ಮೋರ್ ಕಾಮರ್, ಸೂದಿಂಗ್. ಸೊ ನಮ್ಮ ಬದುಕಿಗೆ ಸಂಗೀತದ ಮೂಲಕ ಒಂದಿಷ್ಟು ನಗು, ಸಂಗೀತದ ಮೂಲಕ ಏನು ಹೇಳ್ತಾರೆ ಆಹ್ಲಾದ ಮತ್ತು ಇಂಪನ್ನು ತಂದಿದ್ದೀರ. ದಣಿದ ಮನಸ್ಸುಗಳಿಗೆ ಸಂಗೀತ ಕೇಳಿದ್ರೆ ಖುಷಿಯಾಗ್ಬಿಡುತ್ತೆ. ಸೊ ದಟ್ ಇಸ್ ದ ಪವರ್ ಆಫ್ ಮ್ಯೂಸಿಕ್. ಆಗಲೇ ನೀವು ಹೇಳಿದ ಹಾಗೆ. ಸೊ ನಿಮ್ಮ ಈ ಜರ್ನಿ ಏನಿದೆ, ಸೊ ಆ ಜರ್ನಿಗೆ ಈ ಒಂದು ಪಾಡ್ಕ್ಯಾಸ್ಟ್ ಒಂದು ಸಣ್ಣ ಟ್ರಿಬ್ಯೂಟ್ ಅಂತ ಹೇಳ್ತಾ, ನಮ್ಮ ಗೌರವ ಮತ್ತು ಪ್ರೀತಿ ಜನರ ಪರವಾಗಿ ಸದಾ ನಿಮ್ಮ ಮೇಲೆ ಇರುತ್ತೆ ಅಂತ ಅವರ ಪರವಾಗಿ ನಾನು ಹೇಳೋದಕ್ಕೆ ನಿಮ್ಗೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಫಾರ್ ಬೀಯಿಂಗ್ ಅ ಪಾರ್ಟ್ ಆಫ್ ದಿಸ್ ಪಾಡ್ಕ್ಯಾಸ್ಟ್. ಇಲ್ಲಿಗೆ ಬಂದಿದ್ದಕ್ಕೆ ನಮ್ಮ ಕಡೆಯಿಂದ ಒಂದು ಸಣ್ಣ ಪ್ರೀತಿಯ ಗೌರವದ ಕಾಣಿಕೆ ಇದೆ, ಅದನ್ನು ಸ್ವೀಕರಿಸಬೇಕು. ನಿಮ್ಮ ವರ್ಕ್ ಡೆಸ್ಕ್ ಮೇಲೆ ನೀವು ಬರೆಯುವಂತಹ ಕತೆಗಳಿಗೆ ಪೂರಕವಾಗಲಿ ಅಂತ ಹೇಳಿ ವಿ ಹ್ಯಾವ್ ಅನ್ ಎಂಟೈರ್ ಏನು ಹೇಳ್ತೀರಾ, ನಿಮ್ಮ ವರ್ಕ್ ಡೆಸ್ಕ್ಗೆ ಬೇಕಾಗಿರೋಂಥ ಸಲಕರಣೆಗಳಿದೆ ಇಲ್ಲಿ. ಸೊ ದಿಸ್ ಇಸ್ ಫಾರ್ ಯು ಆನ್ ಬಿಹಾಫ್ ಆಫ್ offineeds.com ಸರ್. ದೇರ್ ಯು ಗೋ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಯಾ. ಆ್ಯಂಡ್ ಅವ್ರಿಗೆ ಮನೆಯಲ್ಲಿ ಗಿಡಗಳಂದರೆ ತುಂಬ ಇಷ್ಟ. ಗಿಡ ಬೆಳೆಸಬೇಕು ಅಂತಲೇ ಪಕ್ಕದಲ್ಲಿ ಒಂದು ಸೈಟ್ ತೊಗೊಂಡಿದ್ದಾರೆ, ಅಷ್ಟಿಷ್ಟ ಅವ್ರಿಗೆ. ಸೊ ಹಾಗಾಗಿ ನಿಮ್ಮ ಮನೆಯ ಬಾಲ್ಕನಿನಲ್ಲಿ ಒಂದು ವರ್ಟಿಕಲ್ ಗಾರ್ಡನ್ ಮಾಡಬೇಕು, ಅದರಲ್ಲಿ ಆ ಗಿಡದ ಮೂಲಕ ನಮ್ಮನ್ನು ದಿನ ನೀವು ನೆನೆಸ್ಕೋಬೇಕು ಅಂತ ಹೇಳಿ ವಿ ಹ್ಯಾವ್ ಅ ಸ್ಮಾಲ್ ವರ್ಟಿಕಲ್ ಗಾರ್ಡನ್ ಕಿಟ್ ಆನ್ ಬಿಹಾಫ್ ಆಫ್ ಅವರ್ ಸ್ಪಾನ್ಸರ್ ಹೊಸ ಚಿಗುರು. ಇದು ದಿಸ್ ಒನ್ ಗೋಸ್ ಔಟ್ ಟು ಯುವರ್ ವೈಫ್ ಆ್ಯಂಡ್ ಯುವರ್ ಸನ್. ದೇರ್ ಯು ಗೋ. ಥ್ಯಾಂಕ್ ಯು ಸೋ ಮಚ್. ಯಾ ಸರ್, ಹೇಗನ್ನಿಸ್ತು ಇಷ್ಟೊತ್ತು ಹರಟೆ ಹೊಡೆದಿದ್ದು? ಅಯ್ಯೋ, ತುಂಬ ಖುಷಿ ಆಯಿತು. ನನ್ನ ಇಡೀ ಜೀವನದ ಸುಂದರ ಕ್ಷಣಗಳನ್ನ ಒಂದು ಮೇಲ್ಗೆ ಹಾಕೋದಕ್ಕೆ ಒಂದು ಅದ್ಭುತವಾದ ಅವಕಾಶ ಆಯಿತು. ಐ ಆಮ್ ಆಲ್ವೇಸ್ ಹ್ಯಾಪಿ ಟು ಇಂಟ್ರ್ಯಾಕ್ಟ್ ವಿತ್ ಯಂಗ್ಸ್ಟರ್ಸ್ ಲೈಕ್ ಯು ಹೂ ಹ್ಯಾವ್ ಅನ್ ಆರ್ಟ್ ಬ್ಯಾಕ್ಗ್ರೌಂಡ್. ಸೊ ಖುಷಿ ಆಯಿತು ನನಗೆ. ಆ್ಯಂಡ್ ನನ್ನ ಮಗ, ನನ್ನ ಹೆಂಡ್ತಿನೂ ಇದರಲ್ಲಿ ಯು ಮೇಡ್ ದೆಮ್ ಪಾರ್ಟ್ ಆಫ್ ದಿಸ್ ಜರ್ನಿ. ಸೊ ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಟು ಯು ಆ್ಯಂಡ್ ಆಲ್ ದ ವ್ಯೂವರ್ಸ್. ಥ್ಯಾಂಕ್ಸ್ ಫಾರ್ ಸಪೋರ್ಟಿಂಗ್ ಮೀ ಆಲ್ ದೀಸ್ ಇಯರ್ಸ್. ಆ್ಯಂಡ್ ಈ ನಾಯಕ ವಿತ್ ವಿನಾಯಕ ಹೀಗೆ ನಡೀತಾ ಇರಲಿ, ಹಲವಾರು ಸೀಸನ್ಗಳು ನಡೀಲಿ. ಮುಂದೆ ಮತ್ತೆ ಇನ್ನೊಂದು ಸತಿ ಬೇರೆ ಒಂದು ನನ್ನ ಆಯಾಮ ಇಟ್ಕೊಂಡು ನಾನು ಮತ್ತೆ ಬರೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ನೀವು ನಂಗೆ ಹೇಳಿದ್ದು ಇನ್ನೂ ಖುಷಿ ಅಂದರೆ ಯಂಗ್ಸ್ಟರ್ಸ್ ಅಂತ. ಮೊನ್ನೆ ಅಷ್ಟೇ ನಮ್ಮ ಪಕ್ಕ ಮನೆ ಮಗು ಅಂಕಲ್ ಅಂತ ಆಯ್ತು ನಾನು. ಇದೆಲ್ಲ ಹೇಳ್ತಾ ಮತ್ತೊಬ್ಬ ಅತಿಥಿಯೊಂದಿಗೆ, ಸಾಧಕರೊಂದಿಗೆ ನಾನು ವಾಪಸ್ ಬರ್ತೀನಿ ಅಂತ ಪ್ರಾಮಿಸ್ ಮಾಡ್ತಾ, ಈಗ ನಾಯಕ ವಿತ್ ವಿನಾಯಕನಲ್ಲಿ ಒಂದು ಸ್ಪೆಷಲ್ ತಂದೆ ಮತ್ತು ಮಗನ ಈ ಒಂದು ಡ್ಯುಯೆಟ್ನೊಂದಿಗೆ ಈ ಒಂದು ಸಂಚಿಕೆಯನ್ನು ನಾವು ಮುಗಿಸ್ತಾ ಇದ್ದೀವಿ. ಮತ್ತೆ ಸಿಗೋಣ. ಅಲ್ಲಿವರೆಗೂ ಮಿಸ್ ಮೀ, ಬ್ಲೆಸ್ ಮೀ, ಲವ್ ಯು, ಬಾಯ್.